오늘 본문은 갈라디아서 3장 19절에서 29절까지입니다. ನಾವು ಇವತ್ತಿನ ವೇದ ಭಾಗಕ್ಕೋಸ್ಕರವಾಗಿ ಗಲಾತ್ಯ 3ನೇ ಅಧ್ಯಾಯ 19ರಿಂದ ಕೆಲವು ವಚನಗಳನ್ನ ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. 갈라디아 교회에 유대주의자들이 들어와서 복음을 방해하고 있었습니다. ಗಲಾತ್ಯ ಸಭೆಗಳಲ್ಲಿ ನಡೀತಾ ಇರುವಂತಹ ಒಂದು ಗಲಿಬಿಲಿ ಅಂದ್ರೆ ತಪ್ಪಾದ ಬೋಧನೆಗಳನ್ನ ನಾವು ನೋಡ್ತಾ ಇದ್ದೇವೆ. 유대주의자들은 이렇게 말하고 있었습니다. ಅಲ್ಲಿದ್ದಂತ ಯೂದರು ಈ ರೀತಿಯಾದಂತ ಒಂದು ಬೋಧನೆಯನ್ನ ಕುರಿತು ಮಾತನಾಡಿರುವಂತದ್ದನ್ನ ಗಮನಿಸಬಹುದು. 할례는 유대인의 전통인데 할례를 받지 않으면 하나님의 백성이 될 수 없다. ಒಂದು ವೇಳೆ ಆ ಒಂದು ಜನರು ಹೇಳ್ತಾ ಇರುವಂತ ಒಂದು ಮಾತೇನಂತಂದ್ರೆ ಸರ್ಕಮ್ಸಿಜನ್ ಅಂದ್ರೆ ಸುನ್ನತಿ ಇಲ್ಲದೆ ಇದ್ರೆ ದೇವರ ಮಕ್ಕಳಾಗಿ ಮಾರ್ಪಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. 율법은 하나님의 백성들에게 주신 법인데 율법을 행하지 않으면 하나님의 백성이 될 수 없다. ಹಾಗೆ ಧರ್ಮಶಾಸ್ತ್ರವನ್ನ ಪಾಲನೆ ಮಾಡದೇ ಇದ್ರೂ ಕೂಡ ಧರ್ಮಶಾಸ್ತ್ರವನ್ನ ಪಾಲನೆ ಮಾಡಲೇಬೇಕು, ಹಾಗಲೇ ದೇವರ ಮಕ್ಕಳು ಎಂಬುದಾಗಿ ನಾವು ಕರೆಯಲ್ಪಡಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳ್ತಾ ಇದ್ದಾರೆ. 그들은 이렇게 갈라디아 교인들을 유혹했습니다. ಈ ರೀತಿಯಲ್ಲಿ ಗಲಾತ್ಯದ ಸಭೆಗಳಲ್ಲಿರುವಂತವರಿಗೆ ಬೋಧಿಸಲ್ಪಡ್ತಾ ಇದೆ. 갈라디아 교인들은 사도 바울로부터 배운 사람들입니다. ಗಲಾತ್ಯದಲ್ಲಿದ್ದಂತ ಅನೇಕ ಸಭೆಯವರು ವಿಷಯದಲ್ಲಿ ನಾವು ನೋಡಬೇಕಾದ್ರೆ ಅಪೊಸ್ತಲನಾದ ಪೌಲನ ಮೂಲಕ ಕಲಿತಿರುವಂತವರು ಕೂಡ ಇದ್ದಾರೆ. 복음을 듣고 복음을 믿은 사람이에요. ಸುವಾರ್ತೆಯನ್ನ ಕೇಳಿಸಿಕೊಂಡಿರುವಂತವರು ಸುವಾರ್ತೆ ಮೇಲೆ ಭರವಸೆ ಇಟ್ಟಂತವರಾಗಿದ್ದರು. 그런데 복음을 잘 이해하지 못한 사람들이 많았습니다. ಯಾಕಂದ್ರೆ ಅಲ್ಲಿ ಅನೇಕ ಜನ ಹೆಚ್ಚಾಗಿ ಈ ಒಂದು ಪಾಲನೆ ಮಾಡ್ತಾ ಇದ್ದಂತವ್ರನ್ನ ತಪ್ಪಾದ ಬೋಧನೆ ಪಾಲನೆ ಮಾಡ್ತಾ ಇದ್ದಂತವ್ರು ನೋಡ್ತೇವೆ. 그래서 유대주의자들이 주장하는 거짓말을 따르는 사람들이 많았습니다. ಹಾಗಾಗಿ ಅದು ಯೂದ ಜನರು ಬೋಧಿಸಲ್ಪಟ್ಟಂತ ತಪ್ಪಾದ ಬೋಧನೆಗೂ ಕೂಡ ಕಿವಿಗೊಟ್ಟಂತವರು ಅವರನ್ನು ಹಿಂಬಾಲಿಸ್ತಾ ಇದ್ದಂತವ್ರು ಕೂಡ ಇದ್ರು. 할례를 받아야 한다. 율법을 지켜야 한다. ಧರ್ಮಶಾಸ್ತ್ರವನ್ನ ಪಾಲನೆ ಮಾಡಲೇಬೇಕು, ಹಾಗೆ ಸುನ್ನತಿಯನ್ನ ಹೊಂದಿರಬೇಕು ಅನ್ನುವಂತ ಬೋಧನೆ. 이런 거짓말이 그럴듯하게 들렸던 모양입니다. ಈ ರೀತಿಯಾದಂತ ಒಂದು ಸುಳ್ಳು ಅಥವಾ ತಪ್ಪಾದ ಬೋಧನೆಯನ್ನ ಬೋಧಿಸ್ತಾ ಇದ್ರು. 그래서 사도 바울이 가르친 복음을 버리고 그 사람들을 따라가는 사람들이 많았습니다. ಅಪೊಸ್ತಲನಾದ ಪೌಲನು ಬೋಧನೆ ಮಾಡಿದಂತಹ ಬೋಧನೆಯನ್ನ ತಳ್ಳಿಬಿಟ್ಟಿದ್ದರು, ಮತ್ತೆ ಅನೇಕರು ಈ ಒಂದು ತಪ್ಪಾದ ಬೋಧನೆಗೆ ಒಳಗಾಗಿದ್ದರು. 무엇이 문제인가 하면은 할례를 받아야 하나님의 백성이 될 수 있다. 율법을 지켜야 하나님의 백성이 될 수 있다라고 하는 것이 나쁘다는 겁니다. ಅದು ಕೂಡ ಒಳ್ಳೇದೇ, ಆದ್ರೆ ಏನ್ ತಪ್ಪು ಅಂತಂದ್ರೆ ಇದನ್ನ ಸುನ್ನತಿ ಹೊಂದಿದ್ರೆ ಮಾತ್ರನೇ ನಮಗೆ ರಕ್ಷಣೆ ಅಥವಾ ನಿತ್ಯ ಜೀವ, ಧರ್ಮಶಾಸ್ತ್ರವನ್ನ ಪಾಲನೆ ಮಾಡಿದ್ರೆ ಮಾತ್ರನೇ ನಮಗೆ ನಿತ್ಯ ಜೀವ ಎಂಬುದಾಗಿ ಹೇಳುವಂತದ್ದು ತಪ್ಪು ಎಂಬುದಾಗಿ ಹೇಳ್ತೇನೆ. 하나님의 백성이 되려면은 죄를 용서받고 의롭게 되어야 하나님의 백성이 되는 것입니다. ದೇವರ ಮಕ್ಕಳಾಗಿ ನಾವು ಮಾರ್ಪಡಬೇಕು ಅಂತಂದ್ರೆ ನಾವು ದೇವರ ಸ್ವಕೀಯ ಜನಾಂಗವಾಗಿ ಆರಿಸಲ್ಪಡಬೇಕು, ಮಾರ್ಪಡಬೇಕು ಅಂತಂದ್ರೆ ನಮ್ಮ ಪಾಪಗಳಿಂದ ಕ್ಷಮಿಸಲ್ಪಟ್ಟವರಾಗಿ ಪಶ್ಚಾತ್ತಾಪ ಅನ್ನುವಂಥದ್ದು ನಮಗೆ ಬರಬೇಕು. 사도 바울은 예수 그리스도를 믿음으로 의롭게 된다고 가르쳤습니다. ಅಪೊಸ್ತಲನಾದ ಪೌಲನು ತಿಳಿಸ್ತಾ ಇದ್ದಾನೆ, ಯೇಸು ಕ್ರಿಸ್ತನನ್ನ ನಂಬುವುದರ ಮೂಲಕವಾಗಿ, ಯೇಸು ಕ್ರಿಸ್ತನನ್ನ ಅಂಗೀಕರಿಸುವುದರ ಮೂಲಕವಾಗಿಯೇ ನಮಗೆ ರಕ್ಷಣೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. 갈라디아 교인들을 다시 가르치고 있고 ಗಲಾತ್ಯ ಸಭೆಯವರಿಗೆ ಮತ್ತೊಮ್ಮೆ ತಿಳಿಸ್ತಾ ಇದ್ದಾರೆ. 유대인들을 책망하고 있습니다. ಯೂದಾಯರು ತಿಳಿಸಲ್ಪಟ್ಟಿರುವಂತಹ ವಿಷಯವನ್ನ ಕುರಿತು ಗುರುತಿಸ್ತಾ ಇದ್ದಾರೆ. 3장의 내용을 다시 좀 정리해보면 이렇습니다. ಚಾಪ್ಟರ್ 3 3ನೇ ಅಧ್ಯಾಯದ
ಅಂಶವನ್ನ ಮತ್ತೊಮ್ಮೆ ನಾವು ನೆನಪು ಮಾಡಲಿಕ್ಕೆ ಹೋಗೋಣ. 1절에서 5절까지의 내용은 갈라디아 교인들에게 책망하는 내용입니다. ಮೂರನೇ ಅಧ್ಯಾಯ 1ರಿಂದ 5ರ ತನಕ ಗಲಾತ್ಯದವರಿಗೆ ತಿಳಿಯಪಡಿಸ್ತಾ ಇರುವಂತ ಅಂಶಗಳನ್ನ ನಾವು ಒಂದು ಭಾಗವಾಗಿ ನೋಡಬಹುದು. 너희가 예수 그리스도를 믿음으로 경험한 것이 많지 않느냐? ನೀವು ಯೇಸು ಕ್ರಿಸ್ತನ ಮೂಲಕವಾಗಿ ಮಾರ್ಪಡಲಿಕ್ಕೆ ಸಾಧ್ಯವಾಗುತ್ತದಲ್ವಾ? ಯೇಸು ಕ್ರಿಸ್ತನಿಂದ ಮಾರ್ಪನ್ನ ಹೊಂದಲಿಕ್ಕೆ ಎಂಬುದಾಗಿ ನೋಡ್ತಾ ಇದ್ದೇವೆ. 예수 그리스도를 믿었을 때 성령을 받지 않았느냐? ಯೇಸು ಕ್ರಿಸ್ತನನ್ನ ನಂಬಿದಾಗ ಪರಿಶುದ್ಧಾತ್ಮ ದೇವರನ್ನ ಕೂಡ ನೀವು ಹೊಂದಿಕೊಂಡಿದ್ದೀರಲ್ವಾ? 날마다 너희들이 경험하고 있지 않느냐? ಸೊ ನೀವು ಮುಂಚೆ ಇದ್ದಂತ ಸ್ಥಿತಿಗಿಂತಲೂ ಈಗ ಹೆಚ್ಚಿನ ರೀತಿಯಲ್ಲಿ ನಡೆಸಲ್ಪಡ್ತಾ ಇದ್ದೀರಲ್ವಾ? 믿기 전과 믿고 난 뒤에 많이 달라졌지 않느냐? ನೀವು ಯಾವಾಗಾದ್ರೆ ನಂಬಿಕೆಯಲ್ಲಿ ಬಂದ್ರೋ ನಂಬಿದ ಮೇಲೆ ನಿಮ್ಮ ಬದಲಾವಣೆಗಳು ನಿಮ್ಮ ಜೀವಿತದಲ್ಲಿ ಅನೇಕ ಮಾರ್ಪುಗಳು ಕೂಡ ಅಧಿಕವಾಗಿ ಉಂಟಾಗಿದವಲ್ವಾ? 하나님의 놀라운 역사도 경험하였지 않느냐? ಓ ದೇವರು ಆಶ್ಚರ್ಯಕರವಾದಂತಹ ಕಾರ್ಯಗಳನ್ನ ಕೂಡ ನಿಮ್ಮ ಜೀವಿತದಲ್ಲಿ ಮಾಡಿದ್ದಾರಲ್ವಾ? 그런데 왜 유대주의자들을 따라가느냐? ಹಾಗಾಗಿ ಆಗಿದ್ರೂ ಕೂಡ ಯಾಕೆ ಯೂದರು ಬೋಧನೆ ಮಾಡಿದಂತ ಬೋಧನೆಗೆ ಕಿವಿಗೊಡ್ತಾ ಇದ್ರಿ? 이렇게 갈라디아 교인들을 책망하고 있습니다. ಈ ರೀತಿಯಲ್ಲಿ ಗಲಾತ್ಯ ಸಭೆಗಳವರಿಗೆ ಎಚ್ಚರಿಕೆಯನ್ನ ನೀಡುತ್ತಾ ಇದ್ದಾರೆ. 6절에서 9절 말씀은 6ರಿಂದ 9ರ ತನಕ ನೋಡುವಾಗ 유대인들을 책망하는 말씀입니다. ಅದು ಕೂಡ ಯೂದರು ನಂಬುವಂತಹ ಮತ್ತೆ ಅರಿವಿರುವಂತಹ ವಿಷಯದ ಕುರಿತು ನೋಡ್ತೇವೆ. 유대인이 존경하고 유대인의 조상인 아브라함을 이그젠플로 설명하고 있습니다. ಅಲ್ಲಿ ಅದೇ ರೀತಿಯಲ್ಲಿ ಯೂದರಿಗೆಲ್ಲರಿಗೂ ತಿಳಿದಿರುವಂತಹ ಅವರ ಮೂಲ ಪಿತೃವಾಗಿರುವಂತಹ ಅಬ್ರಹಾಮನ ಕುರಿತು ತಿಳಿಸ್ತಾ ಇದ್ದಾರೆ. 아브라함을 설명하면은 유대인들이 잘 알아들을 수 있기 때문입니다. ಯಾಕಂದ್ರೆ ಅಬ್ರಹಾಮನ ಕುರಿತು ಅವರಿಗೆ ತಿಳಿಯಪಡಿಸುವಂತ ಸಂದರ್ಭದಲ್ಲಿ ಅವರಿಗೆಲ್ಲರಿಗೂ ಚೆನ್ನಾಗಿ ಅರ್ಥ ಆಗ್ತದೆ. ಅದಕ್ಕೋಸ್ಕರವಾಗಿ 10절에서 14절까지는 율법에서 이렇게 말하고 있다고 말하고 있습니다. ಹಾಗೇನೆ 10ನೇ ವಚನದಿಂದ 14ನೇ ವಚನದ ತನಕ ಯಾವ ರೀತಿಯಲ್ಲಿ ಶಾಸ್ತ್ರವು ತಿಳಿಸಲ್ಪಡ್ತದೆ, ಶಾಸ್ತ್ರ ಏನ್ ಹೇಳ್ತದೆ ಅನ್ನುವಂಥದ್ದನ್ನ ನೋಡ್ತೇವೆ. 율법에서는 율법을 지키지 않으면 저주가 있다고 했습니다. ನೀವು ಒಂದು ವೇಳೆ ಧರ್ಮಶಾಸ್ತ್ರವನ್ನ ಪಾಲನೆ ಮಾಡದೇ ಇದ್ರೆ ಶಾಪಗ್ರಸ್ತರು ಎಂಬುದಾಗಿ ಕೂಡ ನಾವು ನೋಡಬಹುದು. 이 저주를 예수 그리스도께서 대신 받았다고 말하고 있습니다. ಸೊ ಈ ಶಾಪದಿಂದ ಬಿಡುಗಡೆ ಹೊಂದಲಿಕ್ಕೋಸ್ಕರವಾಗಿ ರಕ್ಷಣೆ ಹೊಂದುವಂತದ್ದು ಹೇಗೆ ಮತ್ತೆ ಈ ಶಾಪದಿಂದ ಹೊರಬರುವಂತದ್ದು ಹೇಗೆ ಎಂಬುದಾಗಿ ಕೂಡ 10ರಿಂದ 14ರಲ್ಲಿ ನೋಡುತ್ತೇವೆ. 예수 그리스도는 하나님의 아들로서 저주를 받을 필요가 없는 분입니다. ಯೇಸು ಕ್ರಿಸ್ತನನ್ನ ತಂದೆಯಾದ ದೇವರ ಕುಮಾರನಾಗಿರುವಂತ ಯೇಸು ಕ್ರಿಸ್ತನನ್ನು ಅಂಗೀಕರಿಸುವುದರ ಮೂಲಕ ನಂಬುವುದರ ಮೂಲಕವಾಗಿ ನಮಗೆ ಬೇರೆ ಯಾವುದೇ ರೀತಿಯಾದಂತ ಕಾರ್ಯವಿಲ್ಲದೆ ನಾವು ರಕ್ಷಣೆ ಹೊಂದಬಹುದು ಎಂಬುದಾಗಿ ಕೂಡ ನೋಡುತ್ತೇವೆ. 예수 그리스도는 하나님의 아들로서 죄를 범하지도 않았습니다. ಯೇಸು ತಂದೆಯಾದ ದೇವರ ಮಗನಾಗಿರುವಂತ ಯೇಸು ಕ್ರಿಸ್ತನ ಮೂಲಕವಾಗಿ ಎಲ್ಲ ಪಾಪಗಳು ಕ್ಷಮಿಸಲ್ಪಡ್ತವೆ ಮತ್ತೆ ರಕ್ಷಣೆ ಸಿಗುತ್ತದೆ ಎಂಬುದಾಗಿ ಕೂಡ ನೋಡ್ತೇವೆ. 자신이 저주받을 일을 한 일도 없습니다. ಅಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರು ತನ್ನ ಕುಮಾರನು ಮಾಡದೇ ಇರುವಂತ ಕಾರ್ಯ ಯಾವುದೂ ಇಲ್ಲ ಎಂಬುದಾಗಿ. 모든 인간의 죄를 대신 짊어지고 그 저주를 대신 받았다는 것입니다. ತನ್ನ ಕುಮಾರನ ಮೂಲಕವಾಗಿ ಎಲ್ಲ ಪಾಪಗಳು ಕ್ಷಮಿಸಲ್ಪಡ್ತದೆ, ಎಲ್ಲರಿಗೂ ಕೂಡ ರಕ್ಷಣೆ ಉಂಟು ಅನ್ನುವಂಥದ್ದನ್ನ ಕೂಡ ನೋಡ್ತೇವೆ. 그래서 하나님의 아들 예수 그리스도가 저주를 대신 받았기 때문에 ಹಾಗಾಗಿ ಯಾವ ರೀತಿಯಲ್ಲಿ ರಕ್ಷಣೆ ಹೊಂದಲಿಕ್ಕೆ
ಅನುಕೂಲವಾಗ್ತದೆ ಮತ್ತೆ ಯಾವ ರೀತಿಯಲ್ಲಿ ರಕ್ಷಣೆ ಹೊಂದಬೇಕಾಗ್ತದೆ ಅನ್ನುವಂಥದ್ದನ್ನು ಕೂಡ ನೋಡ್ತಾ 누구든지 예수 그리스도를 믿으면 죄를 용서받고 구원을 받을 수 있다고 설명하고 있습니다. ಸೊ ಯಾರೇ ಆಗಿರಬಹುದು, ಪಾಪದಲ್ಲಿರುವವರಾಗಿರ್ಬೋದು, ಪಶ್ಚಾತ್ತಾಪ ಪಡುವಂತಹ, ವಿಜ್ಞಾಪನೆ ಮಾಡುವಂತಹ ಎಲ್ಲರಿಗೂ ಕೂಡ ರಕ್ಷಣೆ ಉಂಟು ಎಂಬುದಾಗಿ ಕೂಡ ನೋಡ್ತೇವೆ. 15절에서 18절 말씀은 ಹಾಗಾಗಿ ವಾಕ್ಯದಲ್ಲಿ 17-18ನ ವಾಕ್ಯದಲ್ಲಿ ನೋಡ್ತೇವೆ. 하나님의 약속은 믿음으로 어렵게 된다는 것이었습니다. ವಾಕ್ಯದ ಮೂಲಕವಾಗಿ ದೇವರ ನಾಮವನ್ನು ಕೂಡ ನಂಬುವಂಥದ್ದು ನಂಬಿಕೆಯ ಕುರಿತು ತಿಳಿಸ್ತಾ ಇದೆ. 믿음으로 어렵게 된다는 것이 하나님의 약속인데 ನಂಬಿಕೆಯಿಂದಲೇ ನಾವು ನೀತಿವಂತರಾಗಲಿಕ್ಕೆ ಸಾಧ್ಯ ಎಂಬುದಾಗಿ ಕೂಡ ನೋಡ್ತೇವೆ. 430년 후에 생긴 율법이 이 약속을 브레이크하지 못한다는 것입니다. ಇಲ್ಲಿ 17-18ರಲ್ಲಿ ನೋಡುವಂತ ಸಂದರ್ಭದಲ್ಲಿ 430 ವರ್ಷಗಳ ಹಿಂದೆ ಅಂದ್ರೆ ಆ ಒಂದು ಧರ್ಮಶಾಸ್ತ್ರವನ್ನು ಕೂಡ ರದ್ದು ಮಾಡಿ ಆ ವಾಗ್ದಾನವನ್ನ ವ್ಯರ್ಥ ಮಾಡುವುದಿಲ್ಲ ಎಂಬುದಾಗಿ ನೋಡ್ತೇವೆ. 하나님의 약속은 아브라함에게 하신 약속이었습니다. ತಂದೆಯಾದ ದೇವರು ಅಬ್ರಹಾಮನಿಗೆ ಮಾಡಿದಂತಹ ಒಂದು ಒಡಂಬಡಿಕೆ. 그 이후 430년 후에 생긴 율법이 이 약속을 브레이크하지 못한다는 것입니다. 캔슬하지 못한다는 것입니다. 430 ವರ್ಷಗಳ ಮುಂಚಿತವಾಗಿ ಅಬ್ರಹಾಮನೊಟ್ಟಿಗೆ ಮಾಡಿದಂತಹ ಒಂದು ವಾಗ್ದಾನ ತಂದೆಯಾದ ದೇವರು ಬ್ರೇಕ್ ಮಾಡಲಿಲ್ಲ, ಅದನ್ನ ತೆಗೆದು ಹಾಕಲಿಲ್ಲ, ಅದನ್ನ ಕೂಡ ಪೂರೈಸಲಿಕ್ಕೆ ಶಕ್ತನು. 이렇게 사도 바울은 말을 하면서 오늘 19절에서 29절을 또 말하고 있는 것입니다. ಹಾಗಾಗಿ ಇವತ್ತು 3ನೇ ಅಧ್ಯಾಯದಲ್ಲಿ 19ರಿಂದ 29ರ ತನಕ ನಾವು ನೋಡ್ತಾ ಇದ್ದೇವೆ. 오늘 우리는 약속과 율법의 차이를 생각해 보도록 하겠습니다. ಹಾಗಾಗಿ ಒಮ್ಮೆ ನಾವು ಧರ್ಮಶಾಸ್ತ್ರವು ಏನ್ ಹೇಳ್ತದೆ ಎಂಬುದಾಗಿ ಒಮ್ಮೆ ಆಲೋಚನೆ ಮಾಡಬೇಕಾಗಿದೆ. 하나님께서 아브라함에게 주신 약속은 어떤 약속입니까? ತಂದೆಯಾದ ದೇವರು ಅಬ್ರಹಾಮನಿಗೆ ಕೊಡಲ್ಪಟ್ಟಂತಹ ವಾಗ್ದಾನ ಎಂತದ್ದಾಗಿದೆ? 하나님께서 아브라함에게 주신 약속의 내용을 보겠습니다. ನಾವು ಅಬ್ರಹಾಮನಿಗೆ ಕೊಡಲ್ಪಟ್ಟಿರುವಂತಹ ವಾಗ್ದಾನದ ಮೂಲಕವಾಗಿ ಕೂಡ ಒಮ್ಮೆ ನಾವು ನೋಡೋಣ. 창세기 12장 3절 뒷부분을 보겠습니다. ನಾವು ಆದಿಕಾಂಡ 12ನೇ ಅಧ್ಯಾಯದಲ್ಲಿ 3ನೇ ವಚನದ ಬಳಿಯಲ್ಲಿ ನಾವು ನೋಡೋಣ. 창세기 12장 3절 뒷부분. ಆದಿಕಾಂಡ 12ನೇ ಅಧ್ಯಾಯ 3ನೇ ವಚನದ ಕೊನೆ ಭಾಗ. 땅의 모든 족속이 너로 말미암아 복을 얻을 것이라. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. 또 창세기 15장 6절을 보겠습니다. ಹಾಗೇನೆ 15-6ನೇ ವಚನ ನೋಡೋಣ. 아브라함이 여호와를 믿으니 하나님께서 이를 그의 의로 여기시고. 6ನೇ ವಚನದಲ್ಲಿ ನೋಡ್ತೇವೆ, ಅಬ್ರಹಾಮನು ಯೆಹೋವನನ್ನ ನಂಬಿದನು, ಯೆಹೋವನವನ ನಂಬಿಕೆಯನ್ನ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. 창세기 22장 18절을 보겠습니다. 22ನೇ ಅಧ್ಯಾಯ ಆದಿಕಾಂಡ 22ನೇ ಅಧ್ಯಾಯ 18ನೇ ವಚನ ನೋಡೋಣ. 또 내 시로 말미암아 천하 만민이 복을 받으리니. ನೀನ್ ನನ್ನ ಮಾತನ್ನ ಕೇಳಿದ್ದರಿಂದ ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು. 창세기 22장 18절을 읽었습니까? Yes. 이런 말씀들이 하나님께서 아브라함에게 주신 약속의 말씀입니다. ಈ ರೀತಿಯಾದಂತಹ ವಾಗ್ದಾನಗಳು ಇವೆಲ್ಲವೂ ಕೂಡ ತಂದೆಯಾದ ದೇವರು ಅಬ್ರಹಾಮನಿಗೆ ಕೊಡಲ್ಪಟ್ಟಿರುವಂತಹ ಕಾರ್ಯಗಳಲ್ಲಿ ನೋಡುತ್ತೇವೆ. 그 외에 네 후손이 하늘의 별과 같이 많고 바닷가의 모래와 같이 많으리라 하는 약속도 있습니다. ಎಂತಹ ವಾಗ್ದಾನ ಅಂದ್ರೆ ನಿನ್ನ ಸಂತಾನವು ಆಕಾಶದಲ್ಲಿರುವಂತಹ ನಕ್ಷತ್ರಗಳ ಹಾಗೆ ಸಮುದ್ರದಲ್ಲಿರುವಂತಹ ಉಸುಬಿನ ಹಾಗೆ ಸಮೃದ್ಧಿಯಾಗುವವು ಎಂಬುದಾಗಿ ನೋಡ್ತೇವೆ. 이런 것들이 하나님께서 아브라함에게 주신 약속의 말씀이라는 것입니다.
ಇವೆಲ್ಲವೂ ತಂದೆಯಾದ ದೇವರ ಅಬ್ರಹಾಮನಿಗೆ ಕೊಡಲ್ಪಟ್ಟಿರುವಂತಹ ವಾಗ್ದಾನಗಳು ಕೂಡ ಹೌದು. 오늘 본문의 내용을 순서대로 살펴보겠습니다. ಹಾಗಾಗಿ ಇವತ್ತು ನಾವು ಏನು ಕಲಿಬೇಕನ್ನುವಂಥದ್ದನ್ನ ನಾವು ಮೆಲುಕು ಹಾಕಬೇಕಾಗಿದೆ. 약속과 율법을 비교해 보겠습니다. ಹಾಗೇನೆ ವಾಗ್ದಾನವನ್ನ ಕುರಿತು ವಾಗ್ದಾನ ಏನ್ ಹೇಳುತ್ತದೆ ಎಂಬುದಾಗಿ ಕೂಡ ಸ್ವಲ್ಪ ನಾವು ನೋಡೋಣ. 19절과 20절을 읽어보겠습니다. 18, 19 ನಾನು ಓದ್ತೇನೆ. 갈라디아서 3장 19절 ಗಲಾತ್ಯ 3ನೇ ಅಧ್ಯಾಯ 19ನೇ ವಚನ. 그런즉 율법은 무엇이냐 범법함으로 더하여진 것이라 천사들을 통하여 한 중보자의 손으로 베푸신 것인데 약속하신 자손이 오시기까지 있을 것이라. Galatians chapter 3 verse 19. ಹಾಗಾದರೆ ಮೋಶೆ ಧರ್ಮಶಾಸ್ತ್ರ ಯಾತಕ್ಕೆ ವಾಗ್ದಾನದಲ್ಲಿ ಸೂಚಿತನಾದನು? ಹುಟ್ಟಿ ಬರುವ ತನಕ ದೇವರು ಇಂತಿಂತದ್ದು ಅಪರಾಧವೆಂದು ತೋರಿಸುವುದಕ್ಕಾಗಿ ಅದನ್ನು ವಾಗ್ದಾನದ ತರುವಾಯ ನೇಮಿಸಿ ದೇವದೂತರ ಮುಖಾಂತರ ಒಬ್ಬ ಮಧ್ಯಸ್ಥನ ಕೈಯಲ್ಲಿ ಕೊಟ್ಟನು. 20절은 그 중보자는 한 편만 위한 자가 아니나 하나님은 한 분이시니라. ಒಂದೇ ಪಕ್ಷವಿದ್ದರೆ ಮಧ್ಯಸ್ಥನು ಬೇಕಿಲ್ಲ, ದೇವರಾತ್ಮನು ಒಬ್ಬನೇ. 율법과 약속의 차이를 지금 말하고 있습니다. ಇಲ್ಲಿ ಧರ್ಮಶಾಸ್ತ್ರದ ಕುರಿತು ಮತ್ತೆ ಆ ವಿಷಯದಲ್ಲಿ ನಾವು ದೇವರ ಆತ್ಮನ ಕುರಿತು ನಾವು ಹೇಗೆ ತಿಳಿದುಕೊಳ್ಳಬೇಕಾಗಿದೆ. 율법은 천사를 통해서 중보자인 모세에게 준 것입니다. ಇಲ್ಲಿ ಧರ್ಮಶಾಸ್ತ್ರವನ್ನು ನೋಡುವುದಾದರೆ ಮಧ್ಯಸ್ಥನ ಕುರಿತು ಮಾತನಾಡ್ತಾ ಇದೆ. ಮೋಶೆ ಮೂಲಕವಾಗಿ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿರುವಂತದ್ದನ್ನ 하나님께서 이스라엘 백성들에게 직접 주신 것이 아니라는 것입니다. ನೇರವಾಗಿ ಧರ್ಮಶಾಸ್ತ್ರವನ್ನ ಇಸ್ರಾಯೇಲ್ ಜನರಿಗೆ ನೇರವಾಗಿ ಅವರಿಗೆ ಸಿಕ್ಕಿಲ್ಲ. 천사를 통해서 모세라는 중보자의 손으로 넘겨준 것입니다. ಮಧ್ಯಸ್ಥಿಕನ ಮೂಲಕವಾಗಿ ಅಂತಂದ್ರೆ ದೇವರಿಗೂ ಮನುಷ್ಯರಿಗೂ ಮಧ್ಯದಲ್ಲಿದ್ದಂತ ಮೋಶೆಯ ಮೂಲಕವಾಗಿ ಆ ಜನರಿಗೆ ಧರ್ಮಶಾಸ್ತ್ರ ಕೊಡಲ್ಪಟ್ಟಿತು. 20절을 보면요. 20ನೇ ವಚನದಲ್ಲಿ ನೋಡುವಾಗ 율법은 이렇게 중보자를 통해서 간접적으로 indirectly 간접적으로 주신 것이지만 ಇಲ್ಲಿ ನೇರವಾಗಿ ಕೊಡಲ್ಪಟ್ಟಿದೆ ಎಂಬುದಾಗಿ ನೋಡುವಂತ ಸಂದರ್ಭದಲ್ಲಿ 약속은 하나님께서 직접 주신 것이라는 겁니다. ವಾಗ್ದಾನವನ್ನ ಕುರಿತು ನಾವು ನೋಡ್ತೇವೆ. ದೇವರು ಹೇಗೆ ಅದರ ಮೂಲಕವಾಗಿ ಕೂಡ ಆ ಜನರಿಗೆ ರಕ್ಷಣೆಯನ್ನು ನೀಡಲಿಕ್ಕೋಸ್ಕರವಾಗಿ ಮಾರ್ಪಿಗಾಗಿ ಕೊಡಲ್ಪಟ್ಟನು ಎಂಬುದಾಗಿ. 여기에서 20절에 미디에이터라는 말이 있습니다. 20ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಮಧ್ಯಸ್ಥನು. 이것은 예수 그리스도를 말하는 것이 아닙니다. ಈ ಮಧ್ಯಸ್ಥನೆಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನ ಕುರಿತು ಹೇಳುವಂತ ಮಾತಲ್ಲ. 인터미디에이터라고 말할 수 있습니다. ಅದನ್ನ ನಾವು ಇಂಟರ್ಮೀಡಿಯೇಟರ್ ಎಂಬುದಾಗಿ ನಾವು ನೋಡ್ತೇವೆ. 그래서 모세를 말하는 것입니다. ಆ ಒಂದು ಯಾರಪ್ಪ ಅದು ಅಂತಂದ್ರೆ ಮೋಶೆ ಎಂಬುದಾಗಿ ನೋಡ್ತೇವೆ. 두 사람이 서로 계약할 때는 인터미디에이터 중재자가 필요합니다. ಯಾರೋ ಒಂದು ಇಬ್ಬರ ಮಧ್ಯದಲ್ಲಿ ಇಬ್ಬರ ವಿಷಯವನ್ನ ಒಬ್ಬರಿಂದ ಒಬ್ಬರಿಗೆ ತಿಳಿಸಬೇಕಂದ್ರೆ ಇಬ್ಬರ ಮಧ್ಯದಲ್ಲಿ ಯಾರಾದ್ರೂ ಒಬ್ಬರು ಮಧ್ಯಸ್ಥಿಕನ ಅವಶ್ಯಕತೆ ಇರುತ್ತೆ. 이것이 율법이 바로 이런 것이라는 것입니다. ಹಾಗಾಗಿ ಈ ಧರ್ಮಶಾಸ್ತ್ರವು ಸ್ಪಷ್ಟಪಡಿಸ್ತಾ ಇದೆ. 율법은 중재자를 통해서 하나님께서 주신 것이라는 것입니다. ತಂದೆಯಾದ ದೇವರ ಮೂಲಕವಾಗಿ ಧರ್ಮಶಾಸ್ತ್ರವು ಮಧ್ಯಸ್ಥಿಕನ ಮೂಲಕವಾಗಿ ಕೊಡಲ್ಪಟ್ಟಿದೆ. 그러나 약속은 하나님께서 아브라함에게 직접 주신 것입니다. ವಾಗ್ದಾನವನ್ನ ನೋಡ್ತೇವೆ, ಡೈರೆಕ್ಟ್ ಆಗಿ ಅಬ್ರಹಾಮನಿಗೆ ಕೊಡಲ್ಪಟ್ಟಿರುವಂತದ್ದನ್ನ ನೋಡ್ತೇವೆ. 그러니까 인터미디에이터가 필요 없다는 것입니다. ಅಲ್ಲಿ ನೋಡ್ತೇವೆ ವಾಗ್ದಾನಕ್ಕೆ ಮಧ್ಯಸ್ಥಿಕನ ಅವಶ್ಯಕತೆ ಇಲ್ಲ, ನೇರವಾಗಿ ಕೊಡಲ್ಪಟ್ಟಿದೆ.
그것이 바로 20절의 내용입니다. ಅದೇನೆ 20ನೇ ವಚನದಲ್ಲಿ ಹೇಳುವಂತಹ ಒಂದು ಮಾತು. 20절을 다시 읽어봅니다. ವರ್ಸ್ 20 ಇನ್ನೊಂದ್ಸಲ ಓದ್ತೀನಿ. 그 중보자는 한편만 위한 자가 아니나 하나님은 한 분이시니라. ಒಂದೇ ಪಕ್ಷವಿದ್ದರೆ ಮಧ್ಯಸ್ಥನು ಬೇಕಿಲ್ಲ, ದೇವರಾದರೂ ಒಬ್ಬನೇ. 이것은 약속과 율법을 비교하기 위해서 하신 말씀입니다. ಇದು ನಾವು ನೋಡ್ತೇವೆ ಧರ್ಮಶಾಸ್ತ್ರಕ್ಕೂ ಮತ್ತೆ ವಾಗ್ದಾನಕ್ಕಿರುವಂತಹ ವ್ಯತ್ಯಾಸವನ್ನು ಕೂಡ ಕಾಣಬಹುದು. 다음은 21절을 보겠습니다. 21ನೇ ವಚನ ವರ್ಸ್ 21. 그러면 율법이 하나님의 약속들과 반대되는 것이냐? 결코 그럴 수 없느니라. 만일 능히 살게 하는 율법을 주셨더라면 의가 반드시 율법으로 말미암았으리라. ಹಾಗಾದರೆ ಧರ್ಮಶಾಸ್ತ್ರವು ದೇವರ ವಾಗ್ದಾನ ವಿರುದ್ಧವೋ? ಹಾಗೆ ಎಂದಿಗೂ ತಿಳಿದುಕೊಳ್ಳಬಾರದು. ಬದುಕಿಸುವುದಕ್ಕೆ ಶಕ್ತರಾಗಿರುವ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿದೆ. ಸಂದೇಹವಿಲ್ಲದೆ ಕರ್ಮ ಮಾರ್ಗದಿಂದಲೇ ನೀತಿ ಉಂಟಾಗುತ್ತಿತ್ತು. 이 말씀은 약속과 율법은 서로 비교할 그런 대상이 아니라는 것입니다. ಈ ಒಂದು ವಾಕ್ಯಗಳು ಬಂದು ವಾಗ್ದಾನಕ್ಕೂ ಮತ್ತೆ ಧರ್ಮಶಾಸ್ತ್ರಕ್ಕೂ ಭೇದವನ್ನ ಮಾಡ್ತಾ ಇಲ್ಲ. The promise and the law are not to be compared. ಈ ಒಂದು ಧರ್ಮಶಾಸ್ತ್ರವನ್ನ ಹಾಗೆ ಈ ಒಂದು ಇದನ್ನೆರಡನ್ನ ಕೂಡ ನಾವು ಹೋಲಿಕೆಯಾಗಿ ನಾವು ನೋಡಬಾರದು ಎಂಬುದಾಗಿ ನೋಡ್ತೇವೆ. 약속은 생명을 주시는 것입니다. ವಾಗ್ದಾನವು ನಮಗೆ ನಿತ್ಯ ಹೊಸ ಜೀವಿತವನ್ನ ಕೊಡುವಂತದ್ದಾಗಿದೆ. 하나님께서 생명을 주시기 위해서 약속을 하셨다는 것입니다. ಯಾಕಂದ್ರೆ ನಮಗೆ ನಿತ್ಯ ಜೀವನ ಕೊಡ್ಲಿಕ್ಕಾಗಿ ಹೊಸ ಒಂದು ಜೀವಿತವನ್ನ ದೇವರು ಕೊಡ್ಲಿಕ್ಕೆ ಬಯಸುವಂತವರಾಗಿದ್ದಾರೆ. 하나님과 가까이 할 수 있는 생명을 주셨다는 것입니다. ದೇವರೊಟ್ಟಿಗೆ ನಾವು ಹೇಗೆ ಐಕ್ಯರಾಗಲಿಕ್ಕೆ ಅನುಕೂಲವಾಗುತ್ತದೋ ಆ ರೀತಿಯಾದಂತಹ ಒಂದು ಕೃಪೆಯನ್ನ ತೋರುವಂತವರಾಗಿದ್ದಾರೆ. 하나님 앞에 나올 수 있는 생명을 주셨다는 것입니다. ದೇವರ ಬಳಿಗೆ ನಾವು ಹೋಗಲಿಕ್ಕೆ ಅಗತ್ಯ ಇರುವಂತಹ ನಿತ್ಯ ಜೀವವನ್ನ ಹೊಸ ಜೀವಿತವನ್ನ ಕೊಡುವಂತದ್ದಾಗಿದೆ. 하나님과 함께 할 수 있는 생명을 주시는 것이 약속이란 것입니다. ದೇವರು ಒಂದು ವೇಳೆ ನಾವು ದೇವರೊಟ್ಟಿಗೆ ಇರಲಿಕ್ಕೆ ಅಗತ್ಯ ಇರುವಂತಹ ಒಂದು ಕೃಪೆಯನ್ನ ನಮಗೆ ಒದಗಿಸಿ ಕೊಡುವಂತವರಾಗಿದ್ದಾರೆ. 그 약속은 생명을 주는 것이라는 겁니다. ವಾಗ್ದಾನ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ ಎಂಬುದಾಗಿ ನೆನೆಸಬೇಕು. 그런데 율법은 생명을 주는 것이 아닙니다. ಹಾಗೆ ಧರ್ಮಶಾಸ್ತ್ರವು ಬಂದು ನಮ್ಮನ್ನ ಖಂಡಿಸುವಂತದ್ದು ಎಂಬುದಾಗಿ ತಿಳಿಬೇಕು. 왜냐하면 율법은 죄인을 구원하기 위해서 준 것이 아닙니다. ಈ ಒಂದು ಧರ್ಮಶಾಸ್ತ್ರವು ಒಬ್ಬ ಪಾಪಿಗೆ ಪಾಪದಿಂದ ಎಚ್ಚರಿಕೆಯನ್ನ ಕಲಿಸಿಕೊಡುವಂತದ್ದಾಗಿದೆ. 사람이 죄를 자꾸 범하니까 율법을 주신 것입니다. ಮನುಷ್ಯನು ಯಾವಾಗಲೂ ಪಾಪ ಮಾಡುವುದರಿಂದ ಪಾಪದಿಂದ ಹೇಗೆ ಪಾರಾಗಬೇಕು, ಶಿಕ್ಷೆಯಿಂದ ಹೇಗೆ ತಪ್ಪಿಸಿಕೊಳ್ಳಬೇಕೆಂಬುದಾಗಿ ತಿದ್ದಲಿಕ್ಕೋಸ್ಕರವಾಗಿ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿದೆ. 죄를 억제하기 위해서 to restrain 죄를 억제하기 위해서 율법을 주신 것입니다. ಪಾಪವನ್ನ ಮಾಡಬಾರದು, ಪಾಪದಿಂದ ಪಾರಾಗಬೇಕು, ಪಾಪದಿಂದ ದೂರ ಇರಬೇಕೆನ್ನುವುದಕ್ಕೋಸ್ಕರವಾಗಿ ಕೂಡ ಈ ಒಂದು ಧರ್ಮಶಾಸ್ತ್ರ ನಮಗೆ ಕೊಡಲ್ಪಟ್ಟಿದೆ. 그렇기 때문에 율법으로는 생명을 얻을 수 없다는 것입니다. ಹಾಗಾಗಿ ಈ ಒಂದು ಧರ್ಮಶಾಸ್ತ್ರದ ಮೂಲಕವಾಗಿ ನಮಗೆ ಹೇಗೆ ಮಾರ್ಗದರ್ಶನ ಅನ್ನುವಂಥದ್ದು ನಾವು ತಿಳಿಯಬೇಕಾಗಿದೆ. 율법을 다 지켜 행할 수 없다는 것입니다. ಈ ಧರ್ಮಶಾಸ್ತ್ರವನ್ನು ಸಂಪೂರ್ಣವಾಗಿ ಪಾಲನೆ ಮಾಡಲಿಕ್ಕೂ ಕೂಡ ಕಷ್ಟವಾಗಿದೆ. 그러나 약속은 하나님의 은혜로 주신 것입니다. ಹಾಗೇನೆ ವಾಗ್ದಾನವು ದೇವರ ಒಂದು ಕೃಪೆಯಾಗಿದೆ. 그러므로 믿음으로 생명을 얻게 하는 것이 약속입니다. ನಂಬಿಕೆಯಿಂದಲೇ ನಾವು ಆ ವಾಗ್ದಾನದ ಫಲವನ್ನ ಅನುಭವಿಸಲಿಕ್ಕೆ ಸಾಧ್ಯ. 지금 약속과 율법을 구분해서 설명하고 있습니다. ವಾಗ್ದಾನದ ಕುರಿತು ಧರ್ಮಶಾಸ್ತ್ರದ ಕುರಿತು ನಾವು ನೋಡ್ತಾ ಇದ್ದೇವೆ. 22절을 또 보겠습니다. 22ನೇ ವಚನ ಕೂಡ ನಾವು ನೋಡೋಣ. 그러나 성경이 모든 것을 죄 아래에 가두었으니 이는 예수 그리스도를 믿음으로 말미암는 약속을
믿는 자들에게 주려 함이라. ಗಲಾತ್ಯನ್ಸ್ ಚಾಪ್ಟರ್ 3 ವರ್ಸ್ 22. ಹಾಗಾದರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರಿಂದ ಉಂಟಾಗುವ ಆ ವಾಗ್ದಾನದ ಫಲವು ನಂಬುವವರಿಗೆ ಕೊಡಲ್ಪಡಬೇಕೆಂದು ಶಾಸ್ತ್ರವು ಸಮಸ್ತವನ್ನು ಪಾಪಕ್ಕೊಳಗಾಗಿದೆ ಎಂದು ತೀರ್ಮಾನಿಸಿತು. 성경은 이렇게 말하고 있다는 것입니다. ಸತ್ಯವೇದವು ಈ ರೀತಿಯಲ್ಲಿ ತಿಳಿಸ್ತಾ ಇದೆ. 모든 사람이 다 죄인이라고 말하고 있다는 것입니다. ಸತ್ಯವೇದವು ಹೇಳ್ತದೆ ಎಲ್ಲ ಮನುಷ್ಯರು ಕೂಡ ಪಾಪವನ್ನ ಮಾಡಿದ್ದಾರೆ ಎಂಬುದಾಗಿ. 그런데 예수 그리스도를 믿음으로 말미암는 약속을 믿는 자들에게 이 의롭다함을 구원을 주신다는 것입니다. ಹಾಗಾದ್ರೆ ಯಾರೆಲ್ಲ ಯೇಸು ಕ್ರಿಸ್ತನನ್ನು ಅಂಗೀಕರಿಸುವವರಾಗಿದ್ದಾರೋ ಅಥವಾ ನಂಬುವವರಾಗಿದ್ದಾರೋ ಅವರಿಗೆ ಒಂದು ಬಿಡುಗಡೆ ಸಿಗುವುದು ಎಂಬುದಾಗಿ ಕೂಡ ನೋಡ್ತೇವೆ. 23절을 보겠습니다. 23ನೇ ವಚನ ಕೂಡ ನಾವು ನೋಡೋಣ. 믿음이 오기 전에 우리는 율법 아래에 매인 바 되고 계시될 믿음의 때까지 갇혔느니라. ಗಲಾತ್ಯನ್ಸ್ 3 ವರ್ಸ್ 23. ಕ್ರಿಸ್ತ ನಂಬಿಕೆಯ ಕಾಲ ಬರುವುದಕ್ಕೆ ಮೊದಲು ನಾವು ಮುಂದಕ್ಕೆ ಪ್ರಕಟವಾಗಬೇಕಾಗಿದ್ದ ಆ ನಂಬಿಕೆಗೆ ವಶವಾಗುವುದಕ್ಕಾಗಿ ಧರ್ಮಶಾಸ್ತ್ರದ ಕೆಳಗೆ ಕಾವಲಲ್ಲಿ ಮುಚ್ಚಲ್ಪಟ್ಟಿದ್ದೆವು. 여기 믿음이 오기 전에라는 말은 믿음의 길이 열리기 전에를 의미합니다. ಇಲ್ಲಿ ನೋಡ್ತೇವೆ ನಂಬಿಕೆಯ ಕಾಲ ಬರುವುದಕ್ಕೆ ಮೊದಲು ಎಂಬುದಾಗಿ ನೋಡುವಂತ ಸಂದರ್ಭ ನಂಬಿಕೆಗಿಂತ ಮುಂಚೆ. 다시 말하면은 예수 그리스도가 오시기 전에를 말합니다. ಇನ್ನೊಂದು ಮಾತಲ್ಲಿ ಹೇಳ್ಬೇಕಂದ್ರೆ ಯೇಸು ಕ್ರಿಸ್ತನು ಬರುವುದಕ್ಕಿಂತ ಮುಂಚೆ. 그것이 믿음의 길이 열리기 전입니다. ಅದು ನಂಬಿಕೆಯ ದಾರಿ ತೆರೆಯಲ್ಪಡುವುದಕ್ಕಿಂತ ಮೊದಲು ಎಂಬುದಾಗಿ ನೋಡ್ತೇವೆ. 그리고 우리 개인적으로는 믿기 전을 말하는 것입니다. ಹಾಗಾಗಿ ನಮಗೆ ತಿಳಿಯಪಡಿಸುವಂತಹ ಈ ಒಂದು ಅಂಶವನ್ನ ಕುರಿತು ನಾವು ಧ್ಯಾನಿಸಬೇಕಾಗಿದೆ. 우리가 믿기 전에 ನಾವು ನಂಬುವುದಕ್ಕಿಂತ ಮುಂಚೆ 예수 그리스도가 오기 전에 ಯೇಸು ಕ್ರಿಸ್ತನು ಬರುವುದಕ್ಕಿಂತ ಮುಂಚೆ 믿음의 길이 열리기 전에 ನಂಬಿಕೆಯ ದಾರಿ ತೆರೆಯಲ್ಪಡುವುದಕ್ಕಿಂತ ಮುಂಚೆ 믿음으로 구원받는 길이 열리기 전에 ನಂಬಿಕೆಯ ಮಾರ್ಗದಲ್ಲಿ ನಾವು ನಡೆಯುವುದಕ್ಕಿಂತ ಮುಂಚೆ 사람들은 그때는 율법 아래에 매인 바 되어 있다고 말합니다. ಇಲ್ಲಿ ನೋಡ್ತೇವೆ ಧರ್ಮಶಾಸ್ತ್ರಕ್ಕೂ ಮತ್ತು ವಾಗ್ದಾನಕ್ಕೆ ಯಾವ ರೀತಿಯಾದಂತಹ ವಿಷಯ ವ್ಯತ್ಯಾಸ ಇತ್ತು ಎಂಬುದಾಗಿ. 믿음의 길이 열릴 때까지 율법 아래에 매인 바 되어 있다고 말하는 것입니다. ನಂಬಿಕೆಯ ಒಂದು ನಂಬಿಕೆಯ ದಾರಿ ತೆರೆಯಲ್ಪಡುವುದಕ್ಕಿಂತ ಮೊದಲಿಂದ ನಮಗೆ ಪ್ರಕಟವಾಗುವಂತದ್ದು ನೋಡ್ತೇವೆ. 로마서 3장 19절을 보겠습니다. ರೋಮ 3ನೇ ಅಧ್ಯಾಯ 19ನೇ ವಚನವನ್ನ ನಾವು ನೋಡೋಣ. Roman chapter 3 verse 19. 우리가 알거니와 무릇 율법이 말하는 바는 율법 아래에 있는 자들에게 말하는 것이니 이는 모든 입을 막고 온 세상으로 하나님의 심판 아래에 있게 하려 함이라. ಇಲ್ಲಿ ನಾವು ನೋಡ್ತಾ ಇದ್ದೇವೆ ರೋಮನ್ಸ್ ಚಾಪ್ಟರ್ 3 ವರ್ಸ್ 19. ಧರ್ಮಶಾಸ್ತ್ರವು ಎಲ್ಲವೂ ಆ ಶಾಸ್ತ್ರಕ್ಕೆ ಒಳಗಾದವರಿಗೆ ಹೇಳಿವೆ ಎಂದು ಬಲ್ಲೆವಷ್ಟೇ. ಹೀಗೆ ಎಲ್ಲರ ಬಾಯಿ ಕಟ್ಟಿ ಹೋಗುವುದು, ಲೋಕವೆಲ್ಲ ದೇವರ ಮುಂದೆ ಅಪರಾಧಿಯಾಗಿ ನಿಲ್ಲುವುದು. 율법이 말하는 바는 온 세상으로 하나님의 심판 아래에 있게 하려는 것입니다. ಧರ್ಮಶಾಸ್ತ್ರವು ಸ್ಪಷ್ಟಪಡಿಸ್ತಾ ಇದೆ ಎಲ್ಲರೂ ಕೂಡ ಪಾಪಿಗಳಾಗಿದ್ದಾರೆ ಎಂಬುದಾಗಿ. 왜냐하면 율법으로는 의롭다함을 인정받을 수 없기 때문에 ಯಾಕಂದ್ರೆ ಯಾರು ಕೂಡ ನೀತಿವಂತರೆಂಬುದಾಗಿ ಎಣಿಸಲ್ಪಟ್ಟಿಲ್ಲ. ಎಲ್ಲರೂ ಕೂಡ ಪಾಪವನ್ನ ಮಾಡಿ ದೇವರಿಗೆ ವಿರುದ್ಧವಾಗಿ ನಿಲ್ಲಿದ್ದಾರೆ ಎಂಬುದಾಗಿ ಕೂಡ ನೋಡ್ತೇವೆ. 모든 사람이 죄에서 벗어날 수 없기 때문에 ಎಲ್ಲರೂ ಪಾಪದಲ್ಲಿರುವುದರಿಂದ ಅವರ ಐಕ್ಯತೆಯಲ್ಲಿ ಇಲ್ಲ ಎಂಬುದಾಗಿ ನೋಡ್ತೇವೆ. 하나님의 심판을 받는다는 것입니다. ಅವರ ಅಪರಾಧಿಗಳೆಂಬುದಾಗಿ ಎಣಿಸಲ್ಪಡ್ತಾರೆ. ದೇವರು ಕೊಡುವಂತ ಶಿಕ್ಷೆಯನ್ನು ಅನುಭವಿಸಲೇಬೇಕು ಎಂಬುದಾಗಿ ನೋಡ್ತೇವೆ. 이것은 누구에게 적용되는 말씀입니까? ಇದು ಯಾರಿಗೆ ನೇರವಾಗಿ ತಿಳಿಯಪಡಿಸ್ತಾ ಇರುವಂತ ವಿಷಯವಾಗಿದೆ. 율법으로 구원을 받으려 하는 사람들에게 적용되는 말씀입니다. ಧರ್ಮಶಾಸ್ತ್ರವನ್ನ ಪಾಲನೆ ಮಾಡುವುದರಿಂದಲೇ
ನಮಗೆ ರಕ್ಷಣೆ ಅಥವಾ ನೀತಿವಂತಿಕೆ ಎಂಬುದಾಗಿ ಹೇಳುವಂತವರಿಗೂ ಕೂಡ ಎಚ್ಚರಿಕೆಯನ್ನ ನೀಡ್ತಾ ಇದೆ. 내가 율법을 지켜야 구원을 받을 수 있어. ಕೆಲವರ ಒಂದು ಭಾವನೆ, ನಾನು ಧರ್ಮಶಾಸ್ತ್ರವನ್ನು ಪಾಲನೆ ಮಾಡಿದ್ರೆ ನನಗೆ ರಕ್ಷಣೆ ಸಿಗ್ತದೆ. 율법을 지켜야지, 율법을 지켜야지, 율법을 지켜야지 하고 이렇게 늘 생각하고 있는 사람. ಕೆಲವರು ಯೋಚನೆ ಮಾಡ್ತಾ ಇರ್ತಾರೆ, ನಾವ್ ಯಾವಾಗಲೂ ಧರ್ಮಶಾಸ್ತ್ರವನ್ನು ಪಾಲನೆ ಮಾಡಬೇಕು, ಪಾಲನೆ ಮಾಡುವುದಾದ್ರೆ ನಮಗೆ ರಕ್ಷಣೆ ಎಂಬುದಾಗಿ ಹೇಳ್ತಾ ಇರ್ತಾರೆ. 이런 사람들은 율법을 다 지킬 수 없기 때문에 결국은 심판을 받는다고 율법에서 말하고 있다는 것입니다. ಆದ್ರೆ ಅದೇ ಧರ್ಮಶಾಸ್ತ್ರದಲ್ಲಿ ನೋಡ್ತಾ ಇದ್ದೇವೆ, ಯಾರು ಕೂಡ ಧರ್ಮಶಾಸ್ತ್ರವನ್ನು ಸಂಪೂರ್ಣವಾಗಿ ಪಾಲನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಆ ರೀತಿಯಲ್ಲಿ ನೆನೆಸುವುದಾದ್ರೆ ದೇವರ ಮುಂದೆ ಅಪರಾಧಿಗಳಾಗಿ ನಿಲ್ಲಬೇಕಾಗುತ್ತದೆ ಎಂಬುದಾಗಿ. 모든 사람이 죄인이라고 성경은 말하고 있습니다. ಬೈಬಲ್ ಅಲ್ಲಿ ಟೀಚ್ ಮಾಡ್ತದೆ ಎಲ್ಲರೂ ಕೂಡ ಪಾಪಿಗಳಾಗಿದ್ದಾರೆ ಎಂಬುದಾಗಿ. 로마서 3장 23절에서 이렇게 말하고 있습니다. ರೋಮನ್ಸ್ ಚಾಪ್ಟರ್ 3 ವರ್ಸ್ 23 ಈ ರೀತಿಯಲ್ಲಿ ಹೇಳ್ತದೆ, 모든 사람이 죄를 범하였음에 하나님의 영광에 이르지 못하더니 ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. 24절을 읽어보겠습니다. 갈라디아서 3장 24절을 읽어보겠습니다. ಗಲಾತ್ಯನ್ಸ್ ಚಾಪ್ಟರ್ 3 ವರ್ಸ್ 24 ಓದ್ತೇನೆ. 갈라디아서 3장 24절, 이같이 율법이 우리를 그리스도께로 인도하는 가디안이 되어 우리로 하여금 믿음으로 말미암아 의롭다함을 얻게 하려 함이라. ಇಲ್ಲಿ ನಾವು ನೋಡ್ತೇವೆ 24ನೇ ವಚನದಲ್ಲಿ, ಹೀಗಿರಲಾಗಿ ಧರ್ಮಶಾಸ್ತ್ರವು ನಮ್ಮನ್ನ ಕಾಯುವ ಆಳಿನಂತಾಗಿದೆ, ನಾವು ನಂಬಿಕೆಯಿಂದ ನೀತಿವಂತರೆಂಬ ನಿರ್ಣಯವನ್ನ ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿಗೆ ಸೇರುವ ತನಕ ಅದು ನಮ್ಮನ್ನ ಕಾಯುತ್ತದೆ. 이 24절을 이해하기 위해서 로마서 3장 20절을 한번 보겠습니다. ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ರೋಮ 3:20ನೇ ವಚನ ಕೂಡ ಓದೋಣ. 로마서 3장 20절, 그러므로 율법의 행위로 그의 앞에 의롭다 하심을 얻을 육체가 없나니 율법으로는 죄를 깨달음이라. ರೋಮನ್ಸ್ ಚಾಪ್ಟರ್ 3 ವರ್ಸ್ 20, ಯಾಕೆಂದರೆ ಯಾವನಾದರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ, ಧರ್ಮಶಾಸ್ತ್ರದಿಂದ ಪಾಪದ ಅರ್ಹು ಉಂಟಾಗುತ್ತದಷ್ಟೇ. 율법은 이것이 죄야. 그러므로 너는 죄인이야. 그러면 너는 심판을 받아야 돼. 이렇게 말하고 있죠. ಧರ್ಮಶಾಸ್ತ್ರ ಹೇಳ್ತದೆ, ನೀನ್ ಈ ರೀತಿಯಲ್ಲಿ ಮಾಡಿದ್ಯಾ, ಈ ರೀತಿಯಾಗಿ ನಿನಗೆ ತಪ್ಪು ಮಾಡಿದ್ಯಾ, ನೀನು ಇದನ್ನ ಅನುಭವಿಸಬೇಕು, ಈ ರೀತಿಯಲ್ಲಿ ಶಿಕ್ಷೆ ಸಿಗುತ್ತೆ ಎಂಬುದಾಗಿ ಕೂಡ ತಿಳಿಸ್ತದೆ. 그러니까 사람들이 율법을 보고 이것이 죄다, 이것은 죄가 아니다 라고 판단을 할 수 있는 겁니다. ಅದಕ್ಕೋಸ್ಕರವಾಗಿ ಜನರ ಜೀವಿತದಲ್ಲಿ ನಾವು ನೋಡ್ತೇವೆ, ಈ ರೀತಿಯಾಗಿ ನಾವು ತಪ್ಪು ಮಾಡಿದ್ದೇವೆ, ಈ ರೀತಿಯಲ್ಲಿ ನಾವು ಪಾಪ ಮಾಡಿದ್ದೇವೆ, ನಾವು ತಿದ್ದುಕೋಬೇಕು ಅನ್ನುವಂತ ಅರಿವು ಉಂಟಾಗುತ್ತದೆ. 그러면 내가 이런 죄를 지었으니까 나는 심판을 받아야 되는구나, 나는 저주를 받아야 되는구나, 이렇게 생각하게 되는 것입니다. ಹಾಗೆ ಅವರಿಗೆ ಅರ್ಥವಾಗ್ತದೆ, ನಾನು ಈ ರೀತಿಯಲ್ಲಿ ಮಾಡಿರೋದ್ರಿಂದ ನಾನು ಹೇಗೆ ತಪ್ಪಿಸ್ಕೋಬೇಕು ಅಥವಾ ಹೇಗೆ ಪಶ್ಚಾತ್ತಾಪ ಪಡಬೇಕು, ಹೇಗೆ ನಾನು ನಡಿಬೇಕು ಎಂಬುದಾಗಿ ಕೂಡ ನೆನೆಸ್ತಾರೆ. 그러면 나는 어떻게 해야 되지? ಹಾಗಾದ್ರೆ ಈ ಪಾಪದ ನಿಮಿತ್ತ ನಾನು ಏನ್ ಮಾಡ್ಬೇಕು? 심판을 받지 않으려면, 저주를 받지 않으려면 어떻게 해야 되지? ಶಿಕ್ಷೆಗೆ ನಾನು ಒಳಗಾಗಬಾರದು ಅಂದ್ರೆ ಏನ್ ಮಾಡ್ಬೇಕಾಗಿದೆ? 그러면서 하나님을 찾게 된다는 것입니다. ಆಗ ದೇವರ ಮೊರೆ ಹೋಗಲಿಕ್ಕೆ ಆಲೋಚಿಸುವಂತವರಾಗಿರ್ತಾರೆ. 그것이 바로 그리스도께로 인도하는 가디언이라는 것입니다. ಅದನ್ನೇ ನಾವು ನೋಡುವಂತಹ ಸಂದರ್ಭದಲ್ಲಿ ನಮ್ಮನ್ನ ಕಾಯುವಂತಹ ಅವರ ಮೊರೆ ಹೋಗುವಂತದ್ದು. 율법을 행함으로 의롭게 되는 것이 아니기 때문에 율법으로 구원을 받지 못한다는 것입니다. ಬರೀ ಧರ್ಮಶಾಸ್ತ್ರದಿಂದ ಮಾತ್ರವೇ ನಮಗೆ ರಕ್ಷಣೆ ಸಿಗುತ್ತದೆ, ನೀತಿವಂತರಾಗಿ ಮಾರ್ಪಡ್ತೇವೆ ಅನ್ನುವಂತವ್ರಿಗೂ ಕೂಡ ಎಚ್ಚರಿಸುತ್ತಾ ಇದೆ. 그러나 우리가 율법을 통해서 내가 죄인이구나, 이것을 잘못된 일을 내가 하고 있구나,
그러면 내가 심판을 받겠구나 이렇게 생각하게 된다는 것입니다. ಖಂಡಿತ ಧರ್ಮಶಾಸ್ತ್ರವು ನಮಗೆ ಎಚ್ಚರಿಸುತ್ತದೆ. ನಾನು ಈ ತಪ್ಪು ಮಾಡಿದ್ದೇನೆ, ನಾನು ತಿದ್ದುಕೋಬೇಕು, ನಾನು ಪಶ್ಚಾತ್ತಾಪ ಪಡಬೇಕು, ನನಗೆ ಶಿಕ್ಷೆ ಬರುತ್ತೆ, ತಪ್ಪಿಸಿಕೊಳ್ಳಬೇಕು ಅನ್ನುವಂತ ಮನೋಭಾವವನ್ನು ಉಂಟು ಮಾಡುತ್ತದೆ. 그래서 심판받지 않기 위해서 하나님을 찾게 된다는 것이죠. ಅಷ್ಟು ಮಾತ್ರವಲ್ಲ, ಶಿಕ್ಷೆಗೆ ಒಳಗಾಗದಂತೆ ನಿತ್ಯ ಜೀವನ ಹೊಂದುವ ಮಾರ್ಗವನ್ನ ಕೂಡ ಮಾರ್ಗದರ್ಶನ ನೀಡುವಂತದ್ದಾಗಿದೆ. 율법이 사람을 그리스도께로 인도하는 것은 아니지만 ಧರ್ಮಶಾಸ್ತ್ರವು ಒಂದು ವೇಳೆ ಯಾವ ಮಾರ್ಗದಲ್ಲಿ ಕ್ರಿಸ್ತನ ಬಳಿಗೆ ನಮ್ಮನ್ನು ಹೇಗೆ ನಡೆಸುತ್ತದೆ ಅನ್ನುವುದಕ್ಕಿಂತ 율법 때문에 사람이 하나님 앞으로 나오게 된다는 것입니다. ಈ ಒಂದು ಧರ್ಮಶಾಸ್ತ್ರವು ಕಲಿಸಿಕೊಡುವುದರ ಮೂಲಕವಾಗಿ ಈ ರೀತಿಯಲ್ಲಿ ನಮಗೆ ತೊಂದರೆ ಉಂಟಲ್ಲ ಎಂಬುದಾಗಿ ಪಶ್ಚಾತ್ತಾಪ ಪಡ್ಲಿಕ್ಕೆ ಅಥವಾ ದೇವರ ಬಳಿಗೆ ಬರ್ಲಿಕ್ಕೆ ಬಯಸುವಂತವರಾಗಿರ್ತಾರೆ. 25절을 읽어보겠습니다. 갈라디아서 3장 25절. ನಾನು 25ನೇ ವಚನವನ್ನ ಓದ್ತೇನೆ. ಗಲಾತ್ಯ ಚಾಪ್ಟರ್ 3 ವರ್ಸ್ 25. 믿음이 온 후로는 우리가 초등교사 아래에 있지 아니하도다. ಅಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ, ಆದರೆ ಕ್ರಿಸ್ತ ನಂಬಿಕೆಯು ಬಂದಿರಲಾಗಿ ನಾವಿನ್ನು ಕಾಯುವವನ ಕೈ ಕೆಳಗಿರುವವರಲ್ಲ. 예수 그리스도가 온 후에 ಕ್ರಿಸ್ತ ನಂಬಿಕೆ ಯೇಸು ಕ್ರಿಸ್ತನಿಗೆ ಮುಂಚೆ ಎಂಬುದಾಗಿ ನೋಡುತ್ತೇವೆ. 예수 그리스도를 통해서 믿음으로 구원을 받을 수 있는 길이 열리기 전에 ಯೇಸು ಕ್ರಿಸ್ತನ ಮೂಲಕವಾಗಿ ನಂಬಿಕೆಯ ಮಾರ್ಗ ತೆರೆಯಲ್ಪಡುವುದಕ್ಕಿಂತ ಮುಂಚೆ, 우리가 예수 그리스도를 믿기 전에 ನಾವು ಯೇಸು ಕ್ರಿಸ್ತನನ್ನ ನಂಬುವುದಕ್ಕಿಂತ ಮುಂಚೆ 율법이라는 가디언 아래에 있었는데 ಧರ್ಮಶಾಸ್ತ್ರವು ನಮ್ಮನ್ನ ಕಾಯುವವರಾಗಿ, 우리가 예수 그리스도를 믿고 난 뒤부터는 율법이라는 가디언 아래에 있지 않다는 것입니다. ನಾವು ನಂಬುವುದಕ್ಕಿಂತ ಮುಂಚೆ, ನಂಬಿಕೆಗಿಂತ ಮುಂಚಿತವಾಗಿ ನಮ್ಮನ್ನ ಕಾಯುವಂತದ್ದು ಈ ಧರ್ಮಶಾಸ್ತ್ರ ನಮ್ಮನ್ನ ನಡೆಸಿದೆ ಎಂಬುದಾಗಿ ನೋಡ್ತೇವೆ. 예수 그리스도가 오신 이후에는 율법이라는 초등교사 아래에 있을 필요가 없다는 것입니다. ಈ ಯೇಸು ಕ್ರಿಸ್ತನ ಭೂಲೋಕದಲ್ಲಿ ಬರುವುದಕ್ಕಿಂತ ಮುಂಚಿತವಾಗಿ ಧರ್ಮಶಾಸ್ತ್ರ ನಮ್ಮನ್ನ ನಡೆಸಿತ್ತು ಎಂಬುದಾಗಿ ಕೂಡ ತಿಳಿಯಪಡಿಸುವಂತದ್ದಾಗಿದೆ. 예수 그리스도가 오신 후에는 율법에 매여 있을 필요가 없습니다. ಯೇಸು ಕ್ರಿಸ್ತನು ಬರುವುದಕ್ಕಿಂತ ಮುಂಚಿತವಾಗಿ ಈ ರೀತಿಯಾದಂತಹ ಒಂದು ಮಾರ್ಗದರ್ಶನವನ್ನ ನಮಗೆ ನೀಡುತ್ತಾ ಇದೆ. 예수 그리스도가 오시고 우리가 믿고 난 다음에는 죄에 더 이상 갇혀 있을 필요가 없습니다. ಇನ್ನು ಮೇಲೆ ಯೇಸು ಕ್ರಿಸ್ತನು ಬಂದ ನಂತರ ನಾವು ಆ ಒಂದು ಮಾರ್ಗದರ್ಶನದಲ್ಲಿ ನಾವು ರಕ್ಷಣೆ ಹೊಂದಲಿಕ್ಕೆ ಮತ್ತೆ ನಿತ್ಯ ಜೀವನ ಹೊಂದಲಿಕ್ಕೆ ಆ ಒಂದು ಕೃಪೆಯನ್ನ ಹೊಂದಿದ್ದೇವೆ. 왜냐하면 예수 그리스도를 믿게만 하면 죄에서 자유를 얻기 때문입니다. ಯಾಕಂದ್ರೆ ಯೇಸು ಕ್ರಿಸ್ತನನ್ನು ನಂಬುವುದರ ಮೂಲಕವಾಗಿ ಒಂದು ಪಾಪದಿಂದ ನಾವು ಮಾರ್ಪನ್ನ ಹೊಂದಿದ್ದೇವೆ ಎಂಬುದಾಗಿ ಕೂಡ ನಾವು ನೋಡಬಹುದು. 예수 그리스도를 믿기만 하면 새 생명을 얻게 되기 때문입니다. ಯೇಸು ಕ್ರಿಸ್ತನನ್ನು ನಂಬಿದರೆ ಸಾಕು, ನಿತ್ಯ ಜೀವನ ಅಥವಾ ಹೊಸ ಮನುಷ್ಯನಾಗಿ ಮಾರ್ಪಡುತ್ತಿ. 예수 그리스도를 믿기만 하면은 모든 죄를 용서받기 때문입니다. ಯೇಸು ಕ್ರಿಸ್ತನ ನಂಬುವುದರ ಮೂಲಕವಾಗಿ ನಿನ್ನ ಎಲ್ಲ ಪಾಪಗಳು ಕ್ಷಮಿಸಲ್ಪಡುತ್ತವೆ. 예수 그리스도를 믿기만 하면은 하나님의 자녀가 되기 때문입니다. ಯೇಸು ಕ್ರಿಸ್ತನನ್ನು ನಂಬುವುದರ ಮೂಲಕವಾಗಿ ನೀನು ದೇವರ ಮಗನಾಗಿ ಮಗಳಾಗಿ ಮಾರ್ಪಡುತ್ತಿ. 예수 그리스도를 믿기만 하면 율법 대신에 성령을 받기 때문입니다. ಹಾಗೇನೆ ನಾವು ನೋಡುತ್ತೇವೆ, ಯೇಸು ಕ್ರಿಸ್ತನ ನಂಬುವುದರ ಮೂಲಕವಾಗಿಯೇ ನಮಗೆ ಹೊಸಬರಾಗಿ ನಾವು ಸಾಕ್ಷಿಯಾಗಿ ಮಾರ್ಪಡಲಿಕ್ಕೆ ಸಾಧ್ಯ. 성령이 우리를 인도하시는 겁니다. ಪರಿಶುದ್ಧಾತ್ಮ ದೇವರು ಇನ್ನ ನಮ್ಮನ್ನ ಕಾಯುವಂತವರಾಗಿದ್ದಾರೆ. 예수 그리스도를 믿기 전에는 율법이 가디언이 되어 있지만 ಯೇಸು ಕ್ರಿಸ್ತನನ್ನ ನಂಬುವುದಕ್ಕಿಂತ ಮುಂಚಿತವಾಗಿ ಧರ್ಮಶಾಸ್ತ್ರವು ನಮಗೆ ಕಾಯುವಂತವರಾಗಿದ್ರು. 예수 그리스도를 믿고 난 다음에는 성령이 우리의 가디언이 된 것입니다. ಯೇಸು ಕ್ರಿಸ್ತನನ್ನು ನಂಬಿದ ನಂತರ ಪರಿಶುದ್ಧಾತ್ಮ ದೇವರು ನಮ್ಮನ್ನ ನಡೆಸುವಂತವರಾಗಿದ್ದಾರೆ. 26절을
읽어보겠습니다. 26ನೇ ವಚನ ಓದ್ತೀನಿ. 너희가 다 믿음으로 말미암아 그리스도 예수 안에서 하나님의 아들이 되었으니 ಗಲಾತಿಯನ್ಸ್ ಚಾಪ್ಟರ್ 3 ವರ್ಸ್ 26. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. 27절을 읽습니다. 27. 누구든지 그리스도와 합하기 위하여 세례를 받은 자는 그리스도로 옷 입었느니라. ಗಲಾತಿಯನ್ಸ್ ಚಾಪ್ಟರ್ 3 ವರ್ಸ್ 27. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನ ಧರಿಸಿಕೊಂಡಿರಿ. 믿음으로 말미암아 하나님의 아들이 되었다고 말하고 있습니다. ನಂಬಿಕೆಯ ಮೂಲಕವಾಗಿ ನೀವು ಪುತ್ರರಾಗಿ ಪುತ್ರಿಯರಾಗಿ ಮಾರ್ಪಡುವಿರಿ ಎಂಬುದಾಗಿ ನೋಡ್ತೇವೆ. 그래서 그 믿음으로 성령의 세례를 받는다는 것입니다. ನಂಬಿಕೆಯ ಮೂಲಕವಾಗಿಯೇ ಪರಿಶುದ್ಧಾತ್ಮನ ಮೂಲಕವಾಗಿ ನಾವು ದೀಕ್ಷಾ ಸ್ನಾನ ಹೊಂದುವವರಾಗಿದ್ದೇವೆ. 그리고 그리스도와 하나가 되는 것입니다. 그리스도와 연합한다는 것입니다. 유나이티드. ಹಾಗೇನೆ ಕ್ರಿಸ್ತನಲ್ಲಿ ನಾವು ಐಕ್ಯರಾಗುವವರಾಗಿದ್ದೇವೆ. ಕ್ರಿಸ್ತನಲ್ಲಿ ಒಂದಾಗುವಂತವರಾಗಿದ್ದೇವೆ. 이렇게 된 사람은 그리스도로 옷을 입었다고 말합니다. ಈ ರೀತಿಯಲ್ಲಿ ಒಂದಾಗುವಂತವರು ಕ್ರಿಸ್ತನನ್ನ ಧರಿಸಿಕೊಂಡವರಾಗಿದ್ದಾರೆ ಎಂಬುದಾಗಿ ಕೂಡ ನೋಡ್ತೇವೆ. 사람이 새로운 옷을 입은 것 같이 예수 그리스도를 믿는 사람은 그리스도로 옷을 입는 것입니다. ನಾವು ಪರಿಶುದ್ಧಾತ್ಮನ ಮೂಲಕವಾಗಿ ದೀಕ್ಷಾಸ್ನಾನ ಹೊಂದಿದಂತವರು ಬಟ್ಟೆಯನ್ನ ಯಾವ ರೀತಿಯಲ್ಲಿ ನಾವು ಬದಲಾಯಿಸ್ತೇವೋ ಹಾಗೆ ಕ್ರಿಸ್ತನನ್ನ ಧರಿಸಿಕೊಂಡು ಹೊಸಬರಾಗಿ ಮಾರ್ಪಡ್ತೇವೆ. 이 그리스도로 옷을 입은 사람은 하나님의 전신갑주, full armor of God, 전신갑주를 입게 되는 것입니다. ಯಾರೆಲ್ಲ ಈ ಒಂದು ಹೊಸ ಬಟ್ಟೆಯನ್ನು ಧರಿಸುವ ಹಾಗೆ ಕ್ರಿಸ್ತನನ್ನ ಧರಿಸಿಕೊಳ್ಳುತ್ತಾರೋ ಅವರಲ್ಲಿ ದೇವರೊಟ್ಟಿಗೆ ಬೇಕಾದಂತ ಸಂಪೂರ್ಣವಾದ ಐಕ್ಯತೆಯಲ್ಲಿ ಅವರು ಪಾಲುಗಾರರಾಗುವಂತವರಾಗಿದ್ದಾರೆ. full armor of God이라는 전신갑주는 에페시안 챕터 6 verse 11에 그런 말씀이 있습니다. ನಾವು ಎಫೆಸದಲ್ಲಿ ನೋಡಬೇಕಾದ್ರೆ 6ನೇ ಅಧ್ಯಾಯ 11ನೇ ವಚನ ನಾವು ನೋಡೋಣ. 마귀의 관계를 능히 대적하기 위하여 하나님의 전신갑주를 입으라. 에페시안 챕터 6 verse 11입니다. 6:11 ಎಫೆಸ ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. 성령으로 세례를 받은 사람은 하나님의 전신갑주 full armor of God을 입는 것입니다. ಯಾರೆಲ್ಲ ಪರಿಶುದ್ಧಾತ್ಮನ ಮೂಲಕವಾಗಿ ಧರಿಸಲ್ಪಟ್ಟಿರುವವರಾಗಿರುತ್ತಾರೋ ಅವರು ಸಂಪೂರ್ಣವಾಗಿ ಕ್ರಿಸ್ತನನ್ನ ಧರಿಸಿಕೊಂಡ ಹಾಗೆ ಸರ್ವಾಯುಧಗಳನ್ನು ಧರಿಸಿಕೊಂಡ ಹಾಗೆ ಇರುತ್ತದೆ. 그리스도를 본받아서 의와 거룩함과 진실함으로 살게 되는 것입니다. ದೇವರು ಕೊಡುವಂತ ಸರ್ವಾಯುಧಗಳನ್ನ ಧರಿಸಿಕೊಳ್ಳುವ ಹಾಗೆ ನೀತಿವಂತಿಕೆ, ನಂಬಿಗಸ್ತಿಕೆ ಇವೆಲ್ಲವೂ ನಮ್ಮಲ್ಲಿ ವೃದ್ಧಿಯಾಗುತ್ತವೆ. Imitating Christ, we can live in righteousness, holiness, and truth. ನಾವು ಕ್ರಿಸ್ತನನ್ನ ಆಧರಿಸಿ ಕ್ರಿಸ್ತನ ಹಾಗೆ ನಡೆಯುವುದರ ಮೂಲಕ ನಂಬಿಕೆಯಲ್ಲಿ, ಸತ್ಯದಲ್ಲಿ, ನೀತಿವಂತಿಕೆಯಲ್ಲಿ ನಡೆಯಲಿಕ್ಕೂ ಕೂಡ ಸಾಧ್ಯವಾಗುತ್ತದೆ. 이것이 그리스도로 옷 입는다는 것입니다. ಇದೇ ಕ್ರಿಸ್ತನನ್ನ ನಾವು ಧರಿಸಿಕೊಳ್ಳುವಂತದ್ದು. 이것은 예수 그리스도를 믿음으로 가능해진다는 것입니다. ಇದೇನೆ ನಾವು ನಡೆಯಬೇಕಾಗಿರುವಂತಹ ಒಂದು ಮಾರ್ಗದ ಕುರಿತು ತಿಳಿಯಪಡಿಸುವಂತ ವಿಷಯ. 28절을 읽어보겠습니다. 28ನೇ ವಚನವನ್ನ ನಾನು ಓದ್ತೇನೆ. 너희는 유대인이나 헬라인이나 종이나 자유인이나 남자나 여자나 다 그리스도 예수 안에서 하나이니라. ಗಲಾತಿಯನ್ಸ್ ಚಾಪ್ಟರ್ 3 ವರ್ಸ್ 28. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. 누구든지 그리스도를 믿음으로 하나님의 자녀가 되면 ನೀವು ಯಾರೇ ಆಗಿರಬಹುದು, ದೇವರ ಮಕ್ಕಳಾಗಿ ನೀವು ಮಾರ್ಪಡುವಿರಿ. 그리스도의 몸을 이루는 지체로서
모두가 하나인 것입니다. ಯಾರೆಲ್ಲ ಆ ಒಂದು ಭಾವನ ಹೊಂದುವರಾಗಿದ್ದಾರೋ ಕ್ರಿಸ್ತನನ್ನು ಧರಿಸಿಕೊಂಡು ಕ್ರಿಸ್ತನೊಟ್ಟಿಗೆ ಒಂದಾಗುವಂತವರಾಗಿದ್ದಾರೆ. 예수 그리스도를 믿는 사람들은 그리스도의 몸의 지체가 되는 것입니다. A part of the body of Jesus Christ. ಯೇಸು ಕ್ರಿಸ್ತನನ್ನ ಧರಿಸಿಕೊಂಡಿರುವಂತವರು, ಯೇಸು ಕ್ರಿಸ್ತನನ್ನು ಯಾರೆಲ್ಲ ಧರಿಸಿಕೊಂಡಿರುವಂತವರಾಗಿದ್ದಾರೋ ಅವರು ಆತನ ಸ್ವರೂಪವನ್ನ ಹೋಲುವಂತವರಾಗಿದ್ದಾರೆ. 갈라디아서 3장 29절을 읽어봅니다. Galatians chapter 3 verse 29 ಅನ್ನ ಓದ್ತೇನೆ. 오늘 본문의 마지막 절입니다. ಇವತ್ತಿನ ವೇದ ಭಾಗದ ಕೊನೆ ವಚನವನ್ನ ನಾನು ಓದ್ತೇನೆ. 너희가 그리스도의 것이면 곧 아브라함의 자손이요 약속대로 유업을 입을 자니라. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ. If you belong to Christ, God's promise to Abraham belongs to you. ಇಲ್ಲಿ ನಾವು ನೋಡ್ತೇವೆ, ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ ಎಂಬುದಾಗಿ. 예수 그리스도를 믿는 사람들은 그리스도에게 속한 자가 되는 것입니다. ಇಲ್ಲಿ ಯಾರೆಲ್ಲ ಯೇಸು ಕ್ರಿಸ್ತನ ನಂಬುವಂತವರಾಗಿದ್ದಾರೋ ಅವರೆಲ್ಲರೂ ಕೂಡ ದೇವರಿಗೆ ಸ್ವಂತವಾದಂತಹ ಮಕ್ಕಳು ಎಂಬುದಾಗಿ ಕೂಡ ವಾಕ್ಯದಲ್ಲಿ ನೋಡುತ್ತೇವೆ. 성령을 받아서 하나님의 자녀가 되며 ಪರಿಶುದ್ಧಾತ್ಮ ದೇವರನ್ನ ಕೂಡ ಹೊಂದಿಕೊಂಡು ದೇವರ ಮಕ್ಕಳಾಗಿ ಮಾರ್ಪಟ್ಟ ನಂತರ 아브라함의 믿음의 자손이 되는 것입니다. ಅಬ್ರಹಾಮನು ಕೂಡ ಹೇಗೆ ನಂಬಿಕೆಯಿಂದ ಆತನ ನೀತಿವಂತನೆಂಬುದಾಗಿ ಎಣಿಸಲ್ಪಟ್ಟನೋ ಹಾಗೆ 또 하나님께서 아브라함에게 주신 약속의 유업을 함께 받게 되는 것입니다. ಹಾಗೆ ನಾವು ಕೂಡ ಅಬ್ರಹಾಮನಿಗೆ ಕೊಡಲ್ಪಟ್ಟಿರುವಂತಹ ವಾಗ್ದಾನಗಳನ್ನ ನಮ್ಮ ಜೀವಿತದಲ್ಲಿ ಪೂರೈಸುವಿಕೆಯನ್ನ ನಾವು ನೋಡ್ಲಿಕ್ಕೆ ಸಾಧ್ಯ. 어떤 유업입니까? ಯಾವ ರೀತಿಯಲ್ಲಿ ತಿಳಿಸ್ತಾ ಇದೆ? 인헤리턴스를 몇 가지 말해보겠습니다. ನಮಗೆ ಸ್ವಾಧೀನಪಡಿಸಿಕೊಳ್ಳುವುದರ ತನಕ ಹೇಳ್ತಾ ಇದೆ. The righteousness of God, ನೀತಿವಂತಿಕೆ, the salvation from sin, ಹಾಗೆ ಪಾಪದಿಂದ ವಿಮೋಚನೆ, the eternal life, ನಿತ್ಯ ಜೀವ, 하나님의 의, 죄로부터 구원, 영원히 사는 영생, 천국을 유업으로 상속을 받습니다. ಈ ರೀತಿಯಲ್ಲಿ ಪಾಪದಿಂದ ವಿಮೋಚನೆ ಹೊಂದುವುದು, ನಾವು ನೀತಿವಂತರಾಗಿ ಮಾರ್ಪಡುವಂತದ್ದು, ಮತ್ತೆ ನಾವು ಪರಲೋಕಕ್ಕೆ ಹೋಗಬೇಕಾದ್ರೂ ಕೂಡ ಈ ಒಂದು ಮಾರ್ಪು ನಂಬಿಕೆ ಅನ್ನುವಂಥದ್ದು ಬಹಳ ಮುಖ್ಯ. 그래서 이런 복을 상속도 받지만은 ಈ ರೀತಿಯಾದಂತಹ ಒಂದು ಕಾರ್ಯದಲ್ಲಿ ಕೂಡ ನಾವು ತೊಡಗುತ್ತೇವೆ. 우리가 해야 될 사명도 유업으로 받는 것입니다. ಹಾಗಾಗಿ ನಾವು ಹೊಂದಬೇಕಾಗಿರುವ ಅಥವಾ ಪಡೆಯಬೇಕಾಗಿರುವಂತಹ ಕಾರ್ಯದಲ್ಲಿ ಕೂಡ ನಾವು ತಿಳಿದಿರಬೇಕು. 하나님께서 아브라함에게 주신 사명이 무엇이었습니까? ಅಬ್ರಹಾಮನಿಗೆ ಕೊಡಲ್ಪಟ್ಟಿರುವಂತಹ ಮುಖ್ಯ ವಿಷಯ, ದೇವರು ಹೇಗೆ ಆತನೊಟ್ಟಿಗೆ ವಾಗ್ದಾನ ಮಾಡಿದ್ದನು. 세상 모든 민족이 아브라함을 통해서 구원의 복을 받게 된다는 것입니다. ಅಬ್ರಹಾಮನಿಗೆ ಮಾಡಿದಂತ ಒಂದು ವಾಗ್ದಾನ ನೋಡ್ತೇವೆ, ಭೂಮಿ ಮೇಲಿರುವ ಎಲ್ಲ ಜನರು ಕೂಡ ನಿನ್ನ ಮೂಲಕವಾಗಿ ರಕ್ಷಣೆ ಹೊಂದುವರು ಅಥವಾ ಆಶೀರ್ವದಿಸಲ್ಪಡುವರು. 아브라함의 후손 예수 그리스도를 통해서 구원의 복을 받게 된다는 것입니다. ಸಲ್ಲಿ ನಿನ್ನ ಅಬ್ರಹಾಮನ ಸಂತತಿಯವರೆಲ್ಲರೂ ಕೂಡ ನಂಬಿಕೆಯಿಂದಲೇ ರಕ್ಷಣೆ ಹೊಂದುವರು ಎಂಬುದಾಗಿ ತಿಳಿಸ್ತಾ ಇದೆ. 그리스도에게 속한 사람들, 우리들을 통해서 구원을 받게 된다는 것입니다. ಕ್ರಿಸ್ತನ ಮೂಲಕವಾಗಿ ನಾವೆಲ್ಲರೂ ಕೂಡ ರಕ್ಷಣೆ ಹೊಂದುವುದಕ್ಕೋಸ್ಕರವಾಗಿಯೇ ಆ ವಾಗ್ದಾನವನ್ನ ನಾವು ಕಾಣುವಂತವರಾಗಿದ್ದೇವೆ. 그러면 우리는 가만히 있으면 되는 겁니까? ನಾವು ಸುಮ್ಮನೆ ಇದ್ರೆ ನಾವು ಹೊಂದಲಿಕ್ಕೆ ಸಾಧ್ಯವಿಲ್ಲ. 그렇지 않지요? ನಂಬಿಕೆ ಇಲ್ಲದೆ ಸಾಧ್ಯವಿಲ್ಲ. 세상 모든 사람이 구원을 받을 수 있도록 우리가 그 사명을 감당해야 된다는 것입니다. ಹಾಗಾದ್ರೆ ನಮ್ಮ ಜವಾಬ್ದಾರಿ ಏನಾಗಿದೆ? ಎಲ್ಲ ಜನರು ಕೂಡ ರಕ್ಷಣೆ ಹೊಂದಬೇಕಾದ್ರೆ ನಾವೇನ್ ಮಾಡ್ಬೇಕು? 그것은 복음을 전하는 것입니다. ಸುವಾರ್ತೆಯನ್ನ ಸಾರಬೇಕು. Preaching the gospel입니다. ಸುವಾರ್ತೆಯನ್ನ ಸಾರಬೇಕು. 이제 말씀을 서머라이즈 해보겠습니다.
ಒಂದು ವಾಕ್ಯವನ್ನು ಕೂಡ ನಾವು ನೋಡೋಣ. 오늘 말씀의 서머리, 메인 스토리는 무엇입니까? ಇವತ್ತಿನ ವೇದ ಧ್ಯಾನದಲ್ಲಿ ಮುಖ್ಯವಾಗಿ ನಾವೇನನ್ನ ತಿಳಿಯುವಂತವರಾಗಿದ್ದೇವೆ. 예수 그리스도를 믿음으로 의롭다함을 얻고 하나님의 자녀가 된다는 것입니다. ಯೇಸು ಕ್ರಿಸ್ತನನ್ನ ನಂಬುವುದರ ಮೂಲಕವಾಗಿ ನಂಬಿಕೆಯಿಂದಲೇ ನಾವು ದೇವರ ಮಕ್ಕಳಾಗಿ ಕೂಡ ಮಾರ್ಪಡಲಿಕ್ಕೆ ಸಾಧ್ಯ. 다시 말하면 율법을 행함으로 의롭다함을 얻는 것이 아니고 ಇನ್ನೊಂದು ಮಾತಲ್ಲಿ ಹೇಳ್ಬೇಕಂದ್ರೆ ಧರ್ಮಶಾಸ್ತ್ರವನ್ನ ಪಾಲನೆ ಮಾಡುವುದರ ಮೂಲಕವಾಗಿ ರಕ್ಷಣೆ ಅಥವಾ ನೀತಿವಂತರು ಎಂಬುದಾಗಲ್ಲ. 할례를 받음으로 의롭게 되는 것이 아니고 ಸರ್ಕಮ್ಸಿಷನ್ ಮೂಲಕ ಒಂದು ವೇಳೆ ಸುನ್ನತಿಯಿಂದಲೇ ನಮಗೆ ರಕ್ಷಣೆ ಅಥವಾ ನೀತಿವಂತಿಕೆ ಎಂಬುದಾಗಿ ಅಲ್ಲ. 예수 그리스도를 믿음으로 의롭다함을 얻고 하나님의 자녀가 된다는 것입니다. ಬರೀ ನಂಬಿಕೆ ಯೇಸು ಕ್ರಿಸ್ತನನ್ನ ನಂಬುವುದರ ಮೂಲಕವಾಗಿ ನಂಬಿಕೆಯಿಂದಲೇ ನಾವು ನೀತಿವಂತರೆಂಬುದಾಗಿ ನಿತ್ಯ ಜೀವ ಹೊಂದಲಿಕ್ಕೂ ಕೂಡ ಸಾಧ್ಯ. 그러면 하나님께서 아브라함에게 약속한 모든 유업을 이어받는 헤어, 상속자가 된다는 것입니다. ಹಾಗಾಗಿ ನಾವೆಲ್ಲರೂ ಕೂಡ ಅಬ್ರಹಾಮನ ಒಂದು ಸಂತತಿ ಎಂಬುದಾಗಿ ನಾವು ರಕ್ಷಿಸಲ್ಪಡಲಿಕ್ಕೂ ಮತ್ತು ವಾಗ್ದಾನದ ಫಲವನ್ನು ಅನುಭವಿಸಲಿಕ್ಕೂ ಆರಿಸಲ್ಪಟ್ಟವರು. 이것은 율법의 행위로 되는 것이 아닙니다. ನಿಜವಾಗಲೂ ಈ ಎಲ್ಲಾ ಕಾರ್ಯಗಳು ಬರೀ ಧರ್ಮಶಾಸ್ತ್ರದಿಂದ ಮಾತ್ರವೇ ಅಲ್ಲ, ಕೃಪೆಯಿಂದಲೂ ಕೂಡ 하나님의 은혜로 되는 것입니다. ದೇವರ ಕೃಪೆಯಿಂದ 하나님의 약속으로 되는 것입니다. ಆತನು ವಾಗ್ದಾನ ಮಾಡಿದ ಹಾಗೆ ನಮಗೆ ನಿತ್ಯ ಜೀವ ಉಂಟು. 율법은 약속된 자손이 올 때까지만 그 기능과 역할을 하는 것입니다. ಆ ಧರ್ಮಶಾಸ್ತ್ರವು ವಾಗ್ದಾನ ಮಾಡಲ್ಪಟ್ಟಿರುವ ಆತನು ಬರೋ ತನಕ ವಾಗ್ದಾನ ಬೇಕಾಗಿತ್ತು, ಆ ಧರ್ಮಶಾಸ್ತ್ರ ಬೇಕಾಗಿತ್ತು. 약속된 자손은 누구입니까? ವಾಗ್ದಾನ ಮಾಡಲ್ಪಟ್ಟಿರುವಂತವರು ಅವರ್ಯಾರು? 그리스도이죠. ಆತನು ಕ್ರಿಸ್ತನೇ. 아브라함의 후손 중에서 오는 그리스도. ಅಬ್ರಾಹ್ಮನ ಸಂತತಿಯ ಮೂಲಕವಾಗಿ ಬರುವಂತವರು, ಅವರ ಮೂಲಕವಾಗಿ ರಕ್ಷಣೆ ಅಂದ್ರೆ ಯಾರು? ಕ್ರಿಸ್ತನ ಮೂಲಕ. 그리스도가 오기 전에는 율법에 매여 있지만 ಕ್ರಿಸ್ತನು ಬರೋದಕ್ಕಿಂತ ಮುಂಚೆ ಧರ್ಮಶಾಸ್ತ್ರ ನಮ್ಮನ್ನ ನಡೆಸ್ತಾ ಇತ್ತು. 그리스도가 오신 후에는 믿음으로 의롭다함을 얻고 하나님의 자녀가 된다는 것입니다. ಹಾಗೇನೆ ಆ ಒಂದು ವಿಶ್ವಾಸದ ಮೇರೆಗೆ ನಾವು ದೇವರ ಮಕ್ಕಳಾಗಿಯೂ ಮತ್ತು ವಿಶ್ವಾಸದ ಮಕ್ಕಳಾಗಿ ಕೂಡ ನಾವು ಮಾರ್ಪಡಲಿಕ್ಕೆ ಸಾಧ್ಯವಾಯಿತು. 약속과 율법을 또 비교합니다. ವಾಗ್ದಾನಕ್ಕೂ ಧರ್ಮಶಾಸ್ತ್ರಕ್ಕೂ ಇರುವಂತ ವ್ಯತ್ಯಾಸ. 약속은 은혜로 주신 것이며 ವಾಗ್ದಾನವು ಕೃಪೆಯಿಂದ ಕೊಡಲ್ಪಟ್ಟಿರುವಂತದ್ದು, ಬೈ ಗ್ರೇಸ್. 영원한 것이며 ನಿತ್ಯ ಜೀವನ ಕುರಿತು 변하지 않는 것이며 ನಾವು ಬಾಧೆ ಪಡೆದೇ ಇರುವ ಹಾಗೆ 생명을 주는 것입니다. ನಮಗೆ ಒಂದು ನಿತ್ಯ ಜೀವನ ಅಥವಾ ಒಂದು ಉತ್ತಮವಾದ ಬಾಂಧವ್ಯವನ್ನು ಕೊಡ್ಲಿಕ್ಕಾಗಿ. 그러나 율법은 약속된 자손 그리스도가 오기 전까지 임시적으로 주신 것입니다. ಒಂದು ವಾಗ್ದಾನದ ಮೂಲಕವಾಗಿ ನಾವು ಆ ರೀತಿಯೆಲ್ಲ ಆಶೀರ್ವಾದ ಹೊಂದಲಿಕ್ಕೆ ಸಾಧ್ಯ. ಆದ್ರೆ ಧರ್ಮಶಾಸ್ತ್ರ ವಾಗ್ದಾನ ಮಾಡಿರುವ ಆತನು ಬರುವ ತನಕ ನಮ್ಮನ್ನ ನಡೆಸುವಂತದ್ದು. 율법은 생명을 주기 위해서 준 것이 아닙니다. ಧರ್ಮಶಾಸ್ತ್ರವು ನಮಗೆ ನಿತ್ಯ ಜೀವನ ಕೊಡುವಂತದ್ದು ಎಂಬುದಾಗಿ ಹೇಳುವುದಿಲ್ಲ. 죄를 깨닫게 하고 ನಮ್ಮ ಪಾಪವನ್ನ ನಾವು ತಿಳ್ಕೊಳ್ಳುವ ಹಾಗೆ ಅಥವಾ ಅರಿಕೆ ಮಾಡುವ ಹಾಗೆ 죄를 막기 위해서 주신 것입니다. ನಮ್ಮ ಪಾಪದ ಅರಿವು ನಮ್ಗೆ ಉಂಟಾಗಲಿಕ್ಕೋಸ್ಕರವಾಗಿ ಧರ್ಮಶಾಸ್ತ್ರ ಕೊಡಲ್ಪಟ್ಟಿದೆ. 하나님을 fear하고 리비어하고 리스펙트하게 하기 위해서 주신 것입니다. ಧರ್ಮಶಾಸ್ತ್ರವು ದೇವರಿಗೆ ಭಯಪಡ್ಲಿಕ್ಕೋಸ್ಕರವಾಗಿ, ದೇವರ ಹತ್ತಿರ ಬರ್ಲಿಕ್ಕೋಸ್ಕರವಾಗಿ, ದೇವರಿಗೆ ಗೌರವವನ್ನು ಸಲ್ಲಿಸಲಿಕ್ಕೋಸ್ಕರವಾಗಿಯೂ ಕೊಡಲ್ಪಟ್ಟಿದೆ. 결국은 율법으로 인해서 죄인이 예수 그리스도께로 나온다는 것입니다. ಯಾವಾಗಾದ್ರೆ ಈ ವಾಕ್ಯಗಳು ಮನುಷ್ಯನನ್ನ ಪರಿವರ್ತಿಸುತ್ತದೋ ಆಗ ಒಬ್ಬ ಪಾಪಿಯು ದೇವರ ಬಳಿಗೆ ಅಥವಾ ಪಶ್ಚಾತ್ತಾಪಪಟ್ಟು ಐಕ್ಯತೆಯನ್ನು ಹೊಂದಿ ಬರಲಿಕ್ಕೆ ಸಾಧ್ಯವಾಗ್ತದೆ. 그러니까 율법은
가디언과 같은 역할을 한다는 것입니다. ಅದಕ್ಕೋಸ್ಕರವಾಗಿಯೇ ಈ ಒಂದು ಧರ್ಮಶಾಸ್ತ್ರವನ್ನ ನಾವು ನೋಡ್ತೇವೆ, ಕಾಯುವಂತವರು ಎಂಬುದಾಗಿ. 사도 바울은 이렇게 설명하고 있습니다. ಅಪೊಸ್ತಲನಾದ ಪೌಲನು ಈ ರೀತಿಯಲ್ಲಿ ಹೇಳ್ತಾನೆ, 하나님의 약속은 430년 후에 생긴 율법이 파기하지 못한다는 것입니다. 브레이킹하지 못한다는 것입니다. ಅಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ ಸುಮಾರು 430 ವರ್ಷಗಳ ಮುಂಚೆನೆ ಮಾಡಲ್ಪಟ್ಟಿರುವಂತಹ ಒಂದು ವಾಗ್ದಾನದ ಫಲವು ವ್ಯರ್ಥ ಮಾಡುವುದಿಲ್ಲ ಎಂಬುದಾಗಿ. 나중에 생긴 율법이 하나님의 약속을 캔슬하지 못한다는 것입니다. ಮುಂಚಿತವಾಗಿಯೇ ಮುಂಚಿತವಾಗಿಯೇ ವಾಗ್ದಾನ ಮಾಡಿರುವಂತ ಫಲವನ್ನು ಅನುಭವಿಸಲಿಕ್ಕೋಸ್ಕರ ಈ ಧರ್ಮಶಾಸ್ತ್ರದ ಮೂಲಕವಾಗಿ ಅದು ವಾಗ್ದಾನವನ್ನ ವ್ಯರ್ಥ ಮಾಡುವುದಿಲ್ಲ ಎಂಬುದಾಗಿ ನೋಡುತ್ತೇವೆ. 할례나 율법을 행함으로 의롭다함을 얻는 것이 아닙니다. ಯಾಕಂದ್ರೆ ಸುನ್ನತಿ ಆಗಬಹುದು, ಸರ್ಕಂಸಿಷನ್ ಆಗಬಹುದು, ಸುನ್ನತಿ ಅಥವಾ ಧರ್ಮಶಾಸ್ತ್ರದ ಮೂಲಕವಾಗಿ ನಾವು ನೀತಿವಂತರೆಂಬುದಾಗಿ ಎಣಿಸಲಿಕ್ಕೆ ಸಾಧ್ಯವಿಲ್ಲ. ಅದು ನಂಬಿಕೆಯಿಂದ ಮಾತ್ರವೇ. 예수 그리스도를 믿음으로 의롭다함을 얻는다고 사도 바울은 설명하고 있습니다. ಅಪೊಸ್ತಲನಾದ ಪೌಲನು ತಿಳಿಸ್ತಾ ಇದ್ದಾನೆ, ಯೇಸು ಕ್ರಿಸ್ತನನ್ನ ನಂಬುವುದರ ಮೂಲಕವಾಗಿ ಮಾತ್ರವೇ ನಮಗೆ ರಕ್ಷಣೆ ಅಥವಾ ನಿತ್ಯ ಜೀವ ಎಂಬುದಾಗಿ. 이것이 오늘 본문 내용의 메인 서머라이즈 스토리입니다. ಇವತ್ತಿನ ದಿನದಲ್ಲಿ ನಾವು ಮುಖ್ಯವಾಗಿ ತಿಳಿಸಬೇಕಾಗಿರುವಂತಹ ಮುಖ್ಯ ಅಂಶಗಳು ಇವಾಗಿವೆ. 다시 한번 서머라이즈 해보겠습니다. ಮತ್ತೊಂದು ಆವೃತ್ತಿ ನಾವು ಮೆಲುಕು ಹಾಕೋಣ. 하나님의 자녀가 되는 것은 율법을 행함으로 되는 것이 아닙니다. ನಾವು ಧರ್ಮಶಾಸ್ತ್ರವನ್ನ ಪಾಲನೆ ಮಾಡುವುದರ ಮೂಲಕವಾಗಿ ಹೇಗೆ ನಾವು ದೇವರ ಮಕ್ಕಳಾಗಿ ಮಾರ್ಪಡಬೇಕಾಗಿದೆ ಅನ್ನುವಂಥದ್ದನ್ನು ಕೂಡ ನೋಡಿದ್ದೇವೆ. 하나님은 아브라함 때부터 믿음으로 의롭다고 해주신다고 약속했습니다. ತಂದೆಯಾದ ದೇವರು ಅಬ್ರಾಹಮನ ಮೂಲಕವಾಗಿ ಆಗಿನ ದಿನದಿಂದಲೂ ಕೂಡ ವಾಗ್ದಾನದ ಮೂಲಕವಾಗಿ ನಮಗೆ ರಕ್ಷಣೆ ಅನ್ನುವಂಥದ್ದನ್ನ ತಿಳಿಯಪಡಿಸಿದ್ದಾರೆ. 하나님께서 주신 약속은 하나님의 은혜로 주신 약속입니다. ದೇವರು ನಮಗೆ ಕೊಟ್ಟಿರುವಂತಹ ಒಂದು ವಾಗ್ದಾನ ಕೃಪೆಯಿಂದಲೇ ನಾವು ವಾಗ್ದಾನದ ಫಲವನ್ನು ಅನುಭವಿಸುವರಾಗಿದ್ದೇವೆ. 하나님께서 주신 약속은 하나님께서 일방적으로 주신 약속입니다. 원사이디들리 주신 약속입니다. ಹಾಗೆ ನಾವು ನೋಡ್ತಾ ಇದ್ದೇವೆ, ನೇರವಾಗಿ ನಮಗೆ ಕೊಡಲ್ಪಟ್ಟಿರುವಂತಹ ಒಂದು ವಾಗ್ದಾನ ಅದು ಪೂರೈಸುವಂತದ್ದಾಗಿದೆ. 하나님께서 주신 약속은 even one pointed letter and word, not changeable, unchangeable, eternal promise입니다. ಆತನು ಮಾಡಿದಂತ ವಾಗ್ದಾನ ಎಂತದ್ದಂದ್ರೆ ಒಂದೇ ಒಂದು ಪದವು ಕೂಡ ತೆಗೆದುಹಾಕಲಿಕ್ಕೆ ಸಾಧ್ಯವಿಲ್ಲ, ಎಲ್ಲ ಪೂರೈಸುವಂತವರಾಗಿದ್ದಾರೆ. 그러므로 약속은 율법에 의해서 바뀌거나 취소되는 것이 아닙니다. ಹಾಗಾಗಿ ಈ ವಾಗ್ದಾನವನ್ನ ನಾವು ತೆಗೆದುಹಾಕಲಿಕ್ಕೆ ಆಗೋದಿಲ್ಲ. ಈ ವಾಗ್ದಾನವನ್ನ ಕೇವಲವಾಗಿ ನಾವು ನೆನೆಸಲಿಕ್ಕೆ ಸಾಧ್ಯವಿಲ್ಲ. 율법은 하나님께서 약속하신 것을 바꾸거나 브레이킹 시키지 못합니다. ಧರ್ಮಶಾಸ್ತ್ರವು ದೇವರ ವಾಗ್ದಾನವನ್ನ ದೂರ ಮಾಡಲಿಕ್ಕಾಗಲಿ ಅಥವಾ ತೆಗೆದುಹಾಕಲಿಕ್ಕಾಗಲಿ ಧರ್ಮಶಾಸ್ತ್ರಕ್ಕೆ ಆಗುವುದಿಲ್ಲ. 오늘 이 본문 내용의 제목은 The Promise of Justification and the Law of Condemnation입니다. ಇವತ್ತು ನಾವು ನೀತಿವಂತರಾಗಲಿಕ್ಕೋಸ್ಕರವಾಗಿ ನಮಗೆ ಸಿಗುವಂತ ಒಂದು ನೀತಿವಂತಿಕೆ, ನಿತ್ಯ ಜೀವ ನಮ್ಮನ್ನ ಯಾವ ರೀತಿಯಲ್ಲಿ ಪಾಪದಲ್ಲಿದ್ದಂತವ್ರನ್ನ ಖಂಡಿಸುತ್ತದೆ ಎಂಬುದಾಗಿ ಕೂಡ ನೋಡ್ತೇವೆ. The Promise of Justification 이런 것입니다. ದೇವರ ಒಂದು ವಾಗ್ದಾನವು ನಮಗೆ ಈ ರೀತಿಯಾದಂತಹ ನೀತಿವಂತಿಕೆಯನ್ನ ಕೊಡುವಂತದ್ದಾಗಿದೆ. 너는 믿음이 있으니 의로운 사람이야. ನೀನು ನಂಬಿಕೆ ಇರುವುದರಿಂದಲೇ ನೀನು ನೀತಿವಂತನಾಗಿದ್ದೀಯಾ. 너는 예수 그리스도를 믿으니 내가 의로운 사람으로 인정해 주겠어. ನಿನಗೆ ನಂಬಿಕೆ ಇರೋದ್ರಿಂದಲೇ ನೀನು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇರೋದ್ರಿಂದಲೇ ನೀನು ದೇವರ ಮಗನಾಗಿ ಆರಿಸಲ್ಪಟ್ಟಿದ್ದೀಯ ಅಥವಾ ನೀತಿವಂತನಾಗಿ ಎಣಿಸಲ್ಪಟ್ಟಿದ್ದಿ. 이렇게 하나님께서 인정해 주는 것입니다. ದೇವರ ವಾಕ್ಯವು ಈ ರೀತಿಯಲ್ಲಿ ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. The law of condemnation은 이런 것입니다. ಧರ್ಮಶಾಸ್ತ್ರವು ನಮಗೆ ಹೇಳುವಂತದ್ದು, 율법에 의하면 너는 죄인이야. ಧರ್ಮಶಾಸ್ತ್ರ ಹೇಳ್ತದೆ, ಓ ನೀನು ಪಾಪಿಯಾಗಿದ್ಯಾ. 그리고 너는 죄 때문에 죄값을 치러야 해. ನೀನು ಪಾಪ ಮಾಡಿದ್ಯಾ, ಅದಕ್ಕೆ
ಸಂಬಳ, ಅದಕ್ಕೆ ಪಾಪಕ್ಕೆ ತಕ್ಕ ಪ್ರತಿಫಲ ನೀನು ಕೊಡ್ಲೇಬೇಕು. 너는 이런 죄가 있으니 심판받아야 해. ನೀನ್ ಇಂಥ ತಪ್ಪು ಮಾಡಿದ್ಯ, ಇಂಥ ಪಾಪ ಮಾಡಿದ್ಯ, ಇದಕ್ಕೆ ಈ ಶಿಕ್ಷೆಯನ್ನು ಅನುಭವಿಸಬೇಕು. 이렇게 판결 내는 것을 말합니다. 젖지 않은 것을 말합니다. ಈ ರೀತಿಯಲ್ಲಿ ನಮ್ಮನ್ನ ಖಂಡಿಸುತ್ತದೆ. justification은 하나님의 은혜입니다. ನಮಗೆ ನೀತಿವಂತರಾಗಿ ಮಾರ್ಪಡಿಸಲಿಕ್ಕೋಸ್ಕರವಾಗಿ ಒಂದು ಸಿಕ್ಕಿರುವಂತ ಒಂದು ನೀತಿವಂತಿಕೆ ದೇವರ ಒಂದು ಕೃಪೆಯಾಗಿದೆ. unconditional한 것입니다. 무조건적입니다. ಹಾಗೆ ನಮಗೆ ಖಂಡಿಸುವಂತದ್ದನ್ನ ಕೂಡ ನಾವು ನೋಡ್ತೇವೆ. 하나님께서 직접 주신 약속입니다. ನಮ್ಮನ್ನ ದೇವರೊಟ್ಟಿಗೆ ನಡೆಸುವಂತಹ ಒಂದು ವಾಗ್ದಾನವನ್ನ ನಾವು ಹೇಗೆ ಸ್ವೀಕರಿಸುವಂತವರಾಗಿದ್ದೇವೆ. 율법은 정죄적입니다. condemnatory한 것입니다. ನಮಗೆ ಧರ್ಮಶಾಸ್ತ್ರವು ಯಾವ ರೀತಿಯಲ್ಲಿ ಖಂಡಿಸುತ್ತದೆ, ಹಾಗಾದ್ರೆ ನಾವು ಹೇಗೆ ಹಿಂಬಾಲಿಸುವಂತವರಾಗಿದ್ದೇವೆ. 율법은 심판적입니다. judgmental한 것입니다. ಧರ್ಮಶಾಸ್ತ್ರವು ನಮ್ಮನ್ನ ಖಂಡಿಸುತ್ತದೆ, ನಮಗೆ ಶಿಕ್ಷೆಯನ್ನ ಕುರಿತು ಅರಿವು ಮೂಡಿಸುತ್ತದೆ. 율법은 두려움을 주는 것입니다. dreadful한 것입니다. ಧರ್ಮಶಾಸ್ತ್ರವನ್ನ ಕುರಿತು ನಾವು ನೋಡೋದಾದ್ರೆ ಅದು ನಮ್ಮನ್ನ ಖಂಡಿಸಿ ನಮಗೆ ದಿಗಿಲಾಗ್ತದೆ, ಅದು ನಮ್ಮನ್ನ ಎಚ್ಚರಿಸುವಂತದ್ದಾಗಿದೆ. 율법은 천사를 통해서 준 법입니다. ಧರ್ಮಶಾಸ್ತ್ರವು ಎಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ನೀಡಿ ಮಾರ್ಗದರ್ಶನ ನೀಡುವಂತದ್ದು. 하나님의 약속은 은혜입니다. ವಾಗ್ದಾನದ ವಿಷಯದಲ್ಲಿ ನೋಡ್ಬೇಕಾದ್ರೆ ಅದು ಎಷ್ಟೋ ಕೃಪೆಯುಳ್ಳದ್ದು. ದೇವರು ನಮಗೆ ಕೃಪೆ ತೋರಿರುವಂತಹ ಒಂದು ವಿಷಯ. 믿음으로 의롭다함을 얻는 것이 하나님의 약속입니다. ಹೇಗೆ ಧರ್ಮಶಾಸ್ತ್ರವಲ್ಲ, ನಂಬಿಕೆಯಿಂದಲೇ ನೀನು ನೀತಿವಂತನೆಂಬುದಾಗಿ ಮಾರ್ಪಡುತ್ತಿ ಎಂಬುದಾಗಿ ಹೇಳುವಾಗ ಎಷ್ಟು ಕೃಪೆ ಹೊಂದಿದ್ದೇವೆ. 이 하나님의 약속은 공짜로 받는 선물입니다. ಈ ವಾಗ್ದಾನ ಬಂದು ದೇವರ ಹತ್ರದಿಂದ ಒಂದು ಪಡೆದುಕೊಂಡಂತ ಒಂದು ಫ್ರೀ ಗಿಫ್ಟ್ ಎಂಬುದಾಗಿ ನೋಡಬಹುದು. 이 하나님의 약속은 믿음으로 얻는 justification입니다. ಹಾಗೇನೆ ಈ ವಾಗ್ದಾನವನ್ನ ಕೂಡ ನಾವು ನೋಡ್ತೇವೆ, ದೇವರ ಕಡೆಯಿಂದ ನಮಗೆ ಸಿಕ್ಕಿರುವಂತಹ ಒಂದು ಉಚಿತಾರ್ಥವಾದ ಒಂದು ಕೃಪೆ ಅಥವಾ ನಿತ್ಯ ಜೀವ. 율법은 사람이 죄를 범하기 때문에 죄를 억제하기 위해 주신 법입니다. ಧರ್ಮಶಾಸ್ತ್ರಕ್ಕೂ ವಾಗ್ದಾನಕ್ಕೂ ನಾವು ನೋಡುವಾಗ 죄인에게 죄를 깨닫게 해주는 법입니다. ಧರ್ಮಶಾಸ್ತ್ರವು ಪಾಪದಿಂದ ಹೇಗೆ ನಾವು ತಿದ್ದುಕೋಬೇಕು, ಹೇಗೆ ಪಶ್ಚಾತ್ತಾಪ ಪಡಬೇಕು ಅಂತ ಹೇಳ್ತದೆ. 이 율법의 심판 때문에 ಈ ಒಂದು ಕಾರ್ಯದಿಂದ ನಾವು ನೋಡುವಂತಹ ಸಂದರ್ಭದಲ್ಲಿ 죄인은 하나님께로 나오게 된다는 것입니다. ಒಬ್ಬ ಪಾಪಿಯು ಹೇಗೆ ತಾನು ಪಶ್ಚಾತ್ತಾಪದಿಂದ ಅಥವಾ ಪಶ್ಚಾತ್ತಾಪ ಪಟ್ಟು ದೇವರ ಬಳಿಗೆ ಬರಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಕೂಡ ವಾಕ್ಯವು ತಿಳಿಸುತ್ತದೆ. 율법은 심판하는 역할을 하지만 ಧರ್ಮಶಾಸ್ತ್ರವು ನಮಗೆ ಖಂಡಿಸುತ್ತದೆ, ಈ ರೀತಿಯಾಗಿ ನಾವು ತಪ್ಪು ಮಾಡ್ತಾ ಇದ್ದೇವೆ, ತಪ್ಪಿಗೆ ಪಾಪ ಉಂಟು ಎಂಬುದಾಗಿ. 죄인에게 구원받도록 죄를 깨닫게 해주는 역할도 합니다. ಅಂದ್ರೆ ಇನ್ನೂ ಒಂದು ರೀತಿಯಲ್ಲಿ ಒಬ್ಬ ಪಾಪಿಗೆ ಒಂದು ಉತ್ತಮವಾದ ಮಾರ್ಗದರ್ಶನ ನೀಡುತ್ತದೆ, ಆ ಒಂದು ಪಾಪಿ ಹೇಗೆ ತಿದ್ದುಕೊಳ್ಳಬೇಕೆಂಬುದಾಗಿ ಕೂಡ ಕಲಿಸಿಕೊಡುತ್ತದೆ. 그러나 율법으로 구원을 받는 것이 아닙니다. ಆದರೆ ಧರ್ಮಶಾಸ್ತ್ರದಿಂದಲೇ ನಮಗೆ ರಕ್ಷಣೆ ಅಲ್ಲ. 예수 그리스도를 믿음으로 구원받는 것입니다. ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವುದರ ಮೂಲಕವಾಗಿ ಮಾತ್ರವೇ ರಕ್ಷಣೆ. 이 하나님의 약속을 믿음으로 구원받는 것입니다. ಅದಕ್ಕೋಸ್ಕರವಾಗಿ ನಂಬಿಕೆಯಿಂದ ವಾಗ್ದಾನವನ್ನ ನಾವು ಹೊಂದಬೇಕು, ಆ ರಕ್ಷಣೆಯನ್ನ ಕೂಡ ನಾವು ಹೊಂದಬೇಕು. 창세기 15장 6절의 이 말씀을 기억하십시오. ಆದಿಕಾಂಡದಲ್ಲಿ ಕೂಡ ನಾವು ಓದಿದಂತ ಒಂದು ವಾಕ್ಯವನ್ನ ನಾವು ನೆನಪು ಮಾಡ್ಕೋಬೇಕಾಗಿದೆ. 아브라함이 여호와를 믿으니 하나님께서 그를 의로 여기시고, ಅಲ್ಲಿ ನೋಡ್ತೇವೆ, ಅಬ್ರಹಾಮನು ಯೆಹೋವನನ್ನ ನಂಬಿದನು, ಯೆಹೋವನವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. 믿음으로 구원받는다는 것입니다. ನಂಬಿಕೆಯಿಂದಲೇ ನೀತಿವಂತನೆಂಬುದಾಗಿ ಎಣಿಸಲ್ಪಟ್ಟನು. 예수님도 이런 말씀을 하셨죠. ಯೇಸು ಸ್ವಾಮಿ ಕೂಡ ಈ ರೀತಿಯಲ್ಲಿ ಹೇಳಿದ್ರಲ್ವಾ, 네가 믿으면 구원을 받으리라. ನೀವು ನಂಬಿದರೆ ರಕ್ಷಣೆಯನ್ನು ಹೊಂದುತ್ತೀರಿ. 내가 믿으면 하나님의 영광을 보리라. ನೀವು ನಂಬುವುದಾದರೆ ದೇವರ ಆತ್ಮನನ್ನ ಹೊಂದಿಕೊಳ್ಳುವಿರಿ.
죄인이 의롭다함을 얻고 구원을 받는 것은 믿음으로 된다는 것을 확신해야 됩니다. ಒಬ್ಬ ಪಾಪಿ ರಕ್ಷಣೆ ಹೊಂದುವುದು ಪಶ್ಚಾತ್ತಾಪ ಪಡುವುದು ಹೇಗೆ ಎಂಬುದಾಗಿ ನಾವು ನೋಡಬೇಕಾಗಿದೆ. 오늘 본문에서 사도 바울은 믿음으로 의롭다함을 얻고 구원을 받고 하나님의 자녀가 된다고 말하고 있는 것입니다. ಅಪೊಸ್ತಲನಾದ ಪೌಲನು ನಮಗೆ ತಿಳಿಸಿದ್ದಾರೆ, ನಂಬಿಕೆಯಿಂದಲೇ ನಾವು ನೀತಿವಂತರಾಗಿ ನಂಬಿಕೆಯಿಂದಲೇ ನಾವು ರಕ್ಷಣೆಯನ್ನು ಹೊಂದಲಿಕ್ಕೆ ಸಾಧ್ಯ ಎಂಬುದಾಗಿ. 율법으로 되는 것이 아니라는 것입니다. ಧರ್ಮಶಾಸ್ತ್ರದ ಮೂಲಕವಾಗಿ ಅಲ್ಲ. 이것을 가지고 갈라디아 교인을 가르치고 있습니다. ಇದನ್ನ ಹಿಡಿದಿಟ್ಕೊಂಡೆ ಈ ವಿಷಯವನ್ನು ಈ ಅಂಶದಿಂದಲೇ ಗಲಾತ್ಯದಲ್ಲಿರುವಂತಹ ಸಭೆಯವರಿಗೆ ಬೋಧಿಸ್ತಾ ಇದ್ದಾರೆ. 할례나 율법을 주장하는 유대인들을 가르치고 있고 책망하고 있는 것입니다. ಸಾಗೇನೆ ಧರ್ಮಶಾಸ್ತ್ರದ ಕುರಿತು ಮತ್ತೆ ಸುನ್ನತಿಯ ಕುರಿತು ಕೂಡ ಅವರಿಗೆ ವಿವರಿಸ್ತಾ ಇದ್ದಾರೆ. 우리는 우리의 처치 멤버들에게 믿음으로 구원을 받는다는 것을 분명히 해줘야 됩니다. ನಮ್ಮ ಚರ್ಚ್ ಬಿಲಿವರ್ಸ್ ಎಲ್ಲರಿಗೂ ಕೂಡ ನಂಬಿಕೆಯಿಂದಲೇ ನಮಗೆ ರಕ್ಷಣೆ ನೀತಿವಂತಿಕೆ ಸಿಗುತ್ತದೆ ಎಂಬುದಾಗಿ ನಾವು ಬೋಧಿಸಬೇಕು. 구원받는 것은 믿음으로 받는 것입니다. ನಂಬಿಕೆಯಿಂದಲೇ ನಾವು ರಕ್ಷಣೆ ಹೊಂದುತ್ತೇವೆ. ರಕ್ಷಣೆ ಹೊಂದಬೇಕಾದ್ರೆ ನಂಬಿಕೆನೇ ಬೇಕು. 예수 그리스도를 믿음으로 구원을 받고 의롭다함을 얻는 것입니다. ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವಂತ ಪ್ರತಿಯೊಬ್ಬರು ನಂಬಿಕೆಯಿಂದಲೇ ನೀತಿವಂತರೆಂಬುದಾಗಿ ನಿರ್ಣಯಿಸಲ್ಪಡ್ತಾರೆ. 그리고 그 믿음으로 하나님의 자녀가 되는 것입니다. ಆ ನಂಬಿಕೆಯಿಂದಲೇ ನಿತ್ಯ ಜೀವ, ಆ ನಂಬಿಕೆಯಿಂದಲೇ ದೇವರ ಮಕ್ಕಳಾಗಿ ಮಾರ್ಪಡುವಿರಿ. 믿기 때문에 하나님의 성령을 받는 것입니다. ನಂಬಿಕೆಯಿಂದಲೇ ನಾವು ದೇವರ ಆತ್ಮವನ್ನ ಕೂಡ ಹೊಂದಲಿಕ್ಕೆ ಸಾಧ್ಯ. 믿기 때문에 그리스도의 옷을 입는 것입니다. ನಂಬಿಕೆಯಿಂದಲೇ ನಾವು ಕ್ರಿಸ್ತನನ್ನು ಕೂಡ ಧರಿಸಿಕೊಳ್ಳಲಿಕ್ಕೆ ಸಾಧ್ಯ. 믿는 자는 그리스도와 연합하는 것입니다. 유나이티드. ಯಾರೆಲ್ಲ ನಂಬುತ್ತಾರೋ ನಂಬಿದಂತವರೇ ಕ್ರಿಸ್ತನೊಟ್ಟಿಗೆ ಯುನೈಟೆಡ್ ಐಕ್ಯರಾಗಲಿಕ್ಕೂ ಸಾಧ್ಯ. 구원은 믿음으로 받는다는 것입니다. ಹಾಗೆ ರಕ್ಷಣೆಯನ್ನ ಹೊಂದಬೇಕಾದ್ರೂ ಕೂಡ ಆ ಒಂದು ಐಕ್ಯತೆ ಅಥವಾ ನಂಬಿಕೆ ಅನ್ನುವಂಥದ್ದು ಎಷ್ಟು ಮುಖ್ಯ. 그러나 구원받은 하나님의 자녀는 하나님의 말씀을 따라 살아야 된다는 것입니다. ಅದಕ್ಕೋಸ್ಕರವಾಗಿ ರಕ್ಷಣೆ ಹೊಂದಿದಂತ ನಾವು, ನಂಬಿಕೆಯಲ್ಲಿರುವಂತಹ ನಾವು ದೇವರ ವಾಗ್ದಾನಕ್ಕನುಸಾರವಾಗಿ ದೇವರ ಮಾತಿನಂತೆ ನಾವು ನಡೆಯುವವರಾಗಿ ಜೀವಿಸಬೇಕು. 우리가 가지는 하나님의 성령과 하나님의 말씀이 바로 우리의 스피리추얼 파워가 되는 것입니다. ಹಾಗಾಗಿ ಯಾವಾಗಾದ್ರೆ ನಾವು ದೇವರ ಮಾರ್ಗದರ್ಶನದಲ್ಲಿ ನಡೀತಾ ಇರ್ತೀವೋ, ಒಂದು ಆತ್ಮೀಕವಾದ ಬಲವನ್ನ ಹೊಂದಿ ಆತ್ಮೀಕವಾದ ಮಾರ್ಗದರ್ಶನದಲ್ಲಿ ದೇವರ ಆತ್ಮನ ನಡೆಸುವಿಕೆಯ ಮೂಲಕವಾಗಿ ನಾವು ಬಲ ಹೊಂದಿ ಮುಂದೆ ಸಾಗುವಂತವರಾಗಿರಬೇಕು. 예수 그리스도를 믿음으로 구원을 받는다. ಯೇಸು ಕ್ರಿಸ್ತನನ್ನ ನಂಬುವುದರ ಮೂಲಕವಾಗಿ ರಕ್ಷಣೆ. 그 믿음으로 받은 하나님의 성령과 하나님이 주신 말씀으로 우리가 능력을 입는 것입니다. ಆ ನಂಬಿಕೆ ನಿನ್ನಲ್ಲಿರುವಾಗ ಆ ನಂಬಿಕೆಯಿಂದಲೇ ಆ ಪರಿಶುದ್ಧಾತ್ಮ ದೇವರನ್ನು ಕೂಡ ನೀವು ಹೊಂದಲಿಕ್ಕೆ ಸಾಧ್ಯ. 기도를 통해서 가능해지는 것입니다. ಪ್ರಾರ್ಥನೆ ಮೂಲಕವಾಗಿ ಆ ಆತ್ಮನ ದೇವರನ್ನ ನಾವು ಪರಿಶುದ್ಧಾತ್ಮ ದೇವರನ್ನ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. 믿음, ನಂಬಿಕೆ, 말씀, ವಾಕ್ಯ, 성령, ಪರಿಶುದ್ಧಾತ್ಮ, 기도, ಪ್ರೇಯರ್, 이것이 우리의 the full armor of God, 영적인 파워입니다. 스피리추얼 파워입니다. ಇವೆಲ್ಲವನ್ನ ಕೂಡ ನಾವು ನೋಡ್ತೇವೆ. ಆತ್ಮೀಕವಾದ ರೀತಿಯಲ್ಲಿ ನಮ್ಮನ್ನ ಬಲಪಡಿಸುವಂತಹ ದೇವರು ನಮಗೆ ಕೊಡಲ್ಪಟ್ಟಿರುವಂತಹ ಸರ್ವಾಯುಧಗಳನ್ನ ಧರಿಸಿಕೊಳ್ಳಬೇಕು. 할렐루야. 자, 누가 대표로 ಮುಂದೆ ತೋರಿಸಿ 대표로 기도해 주세요. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನರ್ಸುಂಬ್ಲು ಪ್ರಾರ್ಥನೆ చేయండి. ನಮ್ಮ ಪೀಟರ್ ಫಸ್ಟ್ ಪ್ರೇಯರ್ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪ್ರೀತಿಯುಳ್ಳ ಪರಲೋಕ ತಂದೆ, ನಿಮಗೆ ಸ್ತೋತ್ರ ಮಹಿಮೆಯಪ್ಪ. ಇದುವರೆಗೂ ಸ್ವಾಮಿ ಪ್ರೊಫೆಸರ್ ಕಾಲೇಬ್ ಮುಖಾಂತರವಾಗಿ ಸ್ವಾಮಿ ಕರ್ತನೆ ನೀವು ಸ್ವಾಮಿ ಮಾತನಾಡಿದಂತ ಎಲ್ಲ ಅಂಶಕ್ಕಾಗಿ ಸ್ತೋತ್ರ. ನಾವೆಲ್ಲರೂ ಸ್ವಾಮಿ ನಂಬಿಕೆಯಿಂದಲೇ ನೀತಿವಂತರಾಗುವಂತೆ ಕೃಪೆ ಮಾಡು. ಆಶೀರ್ವದಿಸಲ್ಪಟ್ಟ ಒಂದು ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕನ್ನಡ ಭಾಷಾಂತರ ಮಾಡೋ ರೂಬೇನ್ ಭಾಷೆ ಸಹ ಆಶೀರ್ವದಿಸು. ಕೂಟದ ಸೇರುವ ಎಲ್ಲರನ್ನ ಆಶೀರ್ವಾದ ಮಾಡು. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿದ್ವಿ ತಂದೆ, ಆಮೇನ್. 아멘. 시어겐 온세터리. 감사합니다 목사님. ಭೇಟಿಯಾಗೋಣ. 예. ಅಂತಿಮ ಆಶೀರ್ವಾದ పొందుకుందాం. 예. 땡큐.
ధన్యవాదములు. రాజరత్నమయ్య అంతిమ ఆశీర్వాదం ఇవ్వండి. Be careful for your health. Take care of your health. 코로나 바이러스 조심하세요. కరోనా వైరస్ ఒమిక్రాన్ నింట హుషారుగా ఉండండి. 마스크 끼는 게 제일 중요합니다. ಇದಂತ చాలా ಮುಖ್ಯವಾಗಿ ಮಾಸ್ಕ್ ಹಾಕೋಬೇಕು ಎಲ್ಲರೂ. 손과 발을 소프, 비누로 잘 씻는 것이 중요합니다. ಹಾಗೇನೆ సోపు, శానిటైజర్ ఇవంతా ఉపయోగం చేసేది చాలా ముఖ్యమై ఉంటుంది. 자, 그러면 see you again on Saturday. Thank you, Professor. Thank you. Thank you very much. Thank you. Thank you. Thank you, sir, Professor. Thank you. See you again.